ಪ್ರಿಯರೇ, ಮತ್ತೊಮ್ಮೆ ಈ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾನು ಎನೋಶ್. ನಮ್ಮ ಮಧ್ಯದಲ್ಲಿ CSI ಆಸ್ಪತ್ರೆ ಬೆಂಗಳೂರು ಇಲ್ಲಿ ಕಾರ್ಯವನ್ನು ಮಾಡ್ತಿರುವಂಥ 3 ನರ್ಸಿಂಗ್ ಟ್ಯೂಟರ್ಸ್ಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕಳೆದ ವಾರ ನೀವು ನೋಡಿದಂಥ ಸಂಚಿಕೆಯಲ್ಲಿ ದಾದಿಯರ ವೃತ್ತಿಯ ಬಗ್ಗೆ ಅವರಿಗಿರುವಂಥ ಅನುಭವಗಳನ್ನು ನಾವು ಮಾತನಾಡ್ತಾ ಹೋದ್ವಿ. ಅದೇ ರೀತಿಯಲ್ಲಿ ಯಾವ ರೀತಿಯಾದ ಅವಕಾಶಗಳು ಅವರಿಗಿದೆ ಎಂಬುವಂಥದ್ದನ್ನು ನಾವು ದೀರ್ಘವಾಗಿ ಮಾತನಾಡಿದಂಥನ್ನು ನೀವು ನೋಡಿದ್ದೀರಾ. ಈ ದಿನ ಇನ್ನೂ ಸ್ವಲ್ಪ ವಿಷಯಗಳನ್ನು ನಾವು ಮಾತನಾಡೋಣ. ಮತ್ತೊಮ್ಮೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ವಿ ವೆಲ್ಕಮ್ ಯು. ನನ್ನ ಮೊದಲನೆಯ ಪ್ರಶ್ನೆ ಸೌಮ್ಯ ಸಿಸ್ಟರ್ ನಿಮಗೆ. ನಾವು ಕಳೆದ ವಾರ ಸಂಚಿಕೆಯಲ್ಲಿ ಆಪರ್ಚುನಿಟೀಸ್, ಅವಕಾಶಗಳು ಅಂದರೆ ನಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ನರ್ಸಿಂಗ್ ಫೀಲ್ಡ್ಗೆ ಬರಬೇಕಾದ್ರೆ ಯಾವ ರೀತಿಯಾದಂಥ ಅವಕಾಶಗಳು ಇರಬೇಕು ಎಂಬುದಾಗಿ ನಾವು ನೋಡ್ಕೊಂಡ್ವಿ. ಈ ದಿನದ ಪ್ರಶ್ನೆ ಏನಂದರೆ, ಅನೇಕ ನರ್ಸಿಂಗ್ ಕಾಲೇಜ್ಗಳು ನಾವು ಬೆಂಗಳೂರಲ್ಲೇ ನೋಡ್ತೇವೆ. ಅದೇ ರೀತಿಯಲ್ಲಿ ದೇಶಾದ್ಯಂತ ಅಥವಾ ಜಗತ್ತಿನಾದ್ಯಂತ ಅನೇಕ ನರ್ಸಿಂಗ್ ಕಾಲೇಜ್ಗಳಿದೆ. ಈ ನರ್ಸಿಂಗ್ ಕಾಲೇಜ್ಗಳಲ್ಲಿ ಇರುವಂತಹ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಾಗಲಿ ಅಥವಾ ಅಲ್ಲಿ ಓದಿ ಗ್ರ್ಯಾಜುಯೇಟ್ ಆಗಿರುವಂಥವರಿಗೆ ಯಾವ ರೀತಿಯಾದಂಥ ಅವಕಾಶಗಳಿದೆ, ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ನರ್ಸಿಂಗ್ ನಾವು ಮುಗ್ದ ನಂತರ, ನಾವು ಕಂಪ್ಲೀಟ್ ಆದ ನಂತರ, ಈಗ ನರ್ಸಿಂಗ್ ನಾವೊಂದು ಅದು GNM ಇರ್ಬೋದು, ಈಗ ಲಾಸ್ಟ್ ಸಂಧ್ಯಾ ಅವರು ಹೇಳಿದಾಗೇನೆ GNM ಇರ್ಬೋದು, BSc ಇರ್ಬೋದು, MSc ಇರ್ಬೋದು. ಈಗ ಒಂದು ಎಲ್ಲ ಕೋರ್ಸ್ ಮುಗ್ದ ನಂತರ ಅವರಿಗೆ ಅಪೋರ್ಚುನಿಟಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಖಂಡಿತವಾಗ್ಲೂ ಅಪೋರ್ಚುನಿಟಿ ಇರ್ತದೆ. ಆದರೆ ಮುಗ್ದ ನಂತರ, ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ಕಾಲೇಜಿಂದ ಏನು ಮಾಡ್ತಾರೆ ಅಂದರೆ ಅವರೊಂದು ಸರ್ಟಿಫಿಕೇಟ್, ಅದು ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ನಾವು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್, ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋಗಿ ನಾವು ಅಪ್ಲೈ ಮಾಡುವಾಗ ಖಂಡಿತವಾಗ್ಲೂ ನಮಗೆ ಜಾಬ್ ಅದು ಕನ್ಫರ್ಮ್ ಆಗಿರ್ತದೆ. ಯಾಕೆಂದರೆ ಅಲ್ಲಿ ನಮ್ಮದು ಕೋರ್ಸ್ ಕಂಪ್ಲೀಷನ್ ಆಗಿದೆ ಅಂತ ಅವರಿಗೆ ಕನ್ಫರ್ಮೇಷನ್ ಆಗಿರ್ತದೆ. ಅದಕ್ಕೋಸ್ಕರ ನಮ್ಮನ್ನು ಅವರು ಕೆಲಸಕ್ಕೆ ತೆಗೆದುಕೊಳ್ತಾರೆ. ಒಮ್ಮೆಲೆ ಅದು ಕೋರ್ಸ್ ಕಂಪ್ಲೀಟ್ ಆಗಲಿಲ್ಲದಿದ್ದರೆ ಅವರು ಖಂಡಿತವಾಗ್ಲೂ ನಮ್ಮನ್ನು ತೆಗೆದುಕೊಳ್ಳೋ ಕಂಪ್ಲೀಟ್ ಆಗಲೇಬೇಕು. ಆಮೇಲೆ ಕಂಪ್ಲೀಟ್ ಆದ ನಂತರ ಸ್ವಲ್ಪ ದಿವಸ, ಒಂದು ಕೆಲವು ಮಂತ್ ಇರ್ಬೋದು, ಈಗ ನಮ್ಮದು ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಬರುವಂಥದ್ದಾಗಿದೆ. ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಬಂದು ನಮಗೆ ಎಲ್ಲಿ ಜಾಬ್ ಸಿಕ್ಕಿದೆ ಅಲ್ಲಿ ನಾವು ಆ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮದು ಸ್ಯಾಲರಿ ಲೆವೆಲ್ ಒಂಚೂರು ಇನ್ಕ್ರೀಸ್ ಮಾಡುವಂಥದ್ದಾಗಿದೆ. ಅಂದರೆ ಇನ್ಕ್ರೀಸ್ ಮಾಡ್ತಾರೆ ಅವರು. ಯಾಕೆಂದರೆ ಸರ್ಟಿಫಿಕೇಟ್, ಈಗ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಅವರಿಗೆ ಅದು ಫುಲ್ಲು ಸರ್ಟಿಫಿಕೇಟ್, ಅದು ನಮ್ಮದು ಕೋರ್ಸ್ ಕಂಪ್ಲೀಷನ್ ಇರ್ಬೋದು, ನಮ್ಮದು ಕಲ್ತಂಥ ಒಂದು ಮಾರ್ಕ್ ಇದು ಸರ್ಟಿಫಿಕೇಟ್ ಇರ್ತದೆ. ಅದೆಲ್ಲ ಅವರು ಕೈಗೆ ತೆಗೆದುಕೊಂಡ ನಂತರ ಅವರು ನಮ್ಮ ಸ್ಯಾಲರಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು. ಮತ್ತು ನಾವು ಆ್ಯಕ್ಚುಲಿ ಹೇಳೋದಾದರೆ ಇನ್ನು ಅಬ್ರಾಡಿಗೆ ಹೋಗುವಂಥ ಅಪೋರ್ಚುನಿಟೀಸ್ ಬಹಳ ಇರುವಂಥದ್ದಾಗಿದೆ ನರ್ಸಿಗೆ. ಇವನ್ ನಾವು ಹೇಳೋದಾದರೆ ಕೆಲವು ಎಕ್ಸಾಮ್ಸ್ ಅದು ಬರೆಯುವಂಥದ್ದು, ಅಂದರೆ IELTS, OET ಅದೆಲ್ಲ ಎಕ್ಸಾಮ್ಸ್ ಬರೆದುಕೊಂಡು ನಾವು ಅಬ್ರೋಡಿಗೆ ಹೋಗುವಂಥದ್ದು ಅಂದರೆ ಈ IELTS ಮತ್ತು OET ಬರೆದ್ಬಿಟ್ಟು ನಾವು ಈ ಒಂದು UK ಇರ್ಬೋದು, USA ಮತ್ತು ಆಸ್ಟ್ರೇಲಿಯಾ ಇಂಥ ಎಲ್ಲ ಕಂಟ್ರಿಗಳಿಗೆ ಹೋಗಿ ನಾವು ಕೆಲಸ ಮಾಡುವಂಥದ್ದು. ಮತ್ತು ಅದೇ ರೀತಿಯಲ್ಲಿ ಹಾರ್ಡ್ ಎಕ್ಸಾಮ್ ಮತ್ತು OET MOH ಇಂಥ ಎಕ್ಸಾಮ್ಸನ್ನೆಲ್ಲ ಬರೆದು ಅರಬ್ ಕಂಟ್ರೀಸ್ಗಳಲ್ಲಿ ನಾವು ಕೆಲಸ ಮಾಡುವಂಥ ಒಂದು ಅಪೋರ್ಚುನಿಟಿ ನಮಗೆ ಸಿಗುವಂಥದ್ದಾಗಿದೆ. ಆದರೆ ಒಳ್ಳೆ ಅಪೋರ್ಚುನಿಟಿ. ಇವನ್ ನಾವು ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ ಇರುವಂಥ ಅಪೋರ್ಚುನಿಟಿ ಅದೊಂದು ದೊಡ್ಡದಾಗಿರುತ್ತೆ. ಅಂದರೆ ಸ್ಯಾಲರಿಯಲ್ಲಿ ಕೂಡ ಅದೊಂದು ಇನ್ಕ್ರೀಸ್ ಆದಂಥ ಸ್ಯಾಲರಿ ಪ್ಯಾಟರ್ನ್ಸ್ ಇರ್ತದೆ. ಮತ್ತು ಇಲ್ಲಿಗೆ ಕಂಪೇರ್ ಮಾಡಿದರೆ ಕೆಲವೊಮ್ಮೆ ಅದು ಇರುವಂಥದ್ದು ಏನಂದರೆ, ಇಲ್ಲಿಗಿಂತ ಅಲ್ಲಿ ಇರುವಂಥ ರೆಸ್ಪೆಕ್ಟ್ ಅದು ನರ್ಸಸ್ಸಿಗೆ ಅದು ಬಹಳ ದೊಡ್ಡದಾಗಿರ್ತದೆ. ಅಂದರೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಟೇಕ್ ಕೇರ್ ಮಾಡುವಂಥ, ಅಂದರೆ ಒಳ್ಳೆ ರೀತಿಯಲ್ಲಿ ಆ ಒಂದು ಫೀಲ್ಡಲ್ಲಿ ನಮ್ಮನ್ನು ಗೌರವಿಸುವಂಥ ಒಂದು ಕೆಲಸ. ಆದರೆ ಇಲ್ಲಿಗೆ ಕಂಪೇರ್ ಮಾಡಿದರೆ ಆ ಒಂದು ಒಳ್ಳೆ ರೆಸ್ಪೆಕ್ಟ್ ಅಂದರೆ ಕೆಲವರು ಹೇಳುವಂಥದ್ದು ಅದೇ, ನರ್ಸ್ ಅಂದರೆ ಕೆಲವರೇನು ಯೋಚಿಸುವಂಥದ್ದು ಕೀಲಾದ ಕೆಲಸ ಎಂಬುದಾಗಿ. ಆ್ಯಕ್ಚುಲಿ ಅದು ಖಂಡಿತವಾಗ್ಲೂ ಅಲ್ಲ. ಯಾಕೆಂದರೆ ಅಪೋರ್ಚುನಿಟಿ, ಯಾಕೆಂದರೆ ನಾವು ಕೂಡ ಕಲ್ತಂಥದ್ದು ಅದು ಒಂದು ನಾವು ಕೊಡುವಂಥ ಕೇರ್ ನಾವು ಕೊಡುವಂಥದ್ದಾಗಿದೆ. ಆ ಒಂದು ಒಳ್ಳೆ ಅಪೋರ್ಚುನಿಟೀಸ್ ನಾವು ಅಪೋರ್ಚುನಿಟಿ ನರ್ಸಿಂಗ್ ಫೀಲ್ಡಲ್ಲಿ ಇರುವಂಥದ್ದಾಗಿದೆ. ಮತ್ತು ಏನು ಹೇಳೋದಂದರೆ ಖಂಡಿತವಾಗ್ಲೂ ನಾವು ಇದೊಂದು ಫಿನಿಶ್ ಆದ ನಂತರ ನಮಗೆ ಜಾಬ್ ಸಿಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜಾಬ್ ಖಂಡಿತವಾಗ್ಲೂ ಸಿಗುವಂಥದ್ದಾಗಿದೆ ಈ ಒಂದು ನರ್ಸಿಂಗ್ ಕೋರ್ಸ್. ಥ್ಯಾಂಕ್ ಯು ಸಿಸ್ಟರ್. ನಮಗೆ ಈ ದೇಶದಲ್ಲೂ ಸಹ ಅವಕಾಶಗಳಿದೆ, ಹಾಗೂ ಹೊರ ದೇಶಗಳಿಗೂ ಸಹ ನಾವು ಓದಿದ್ರೆ ಅಥವಾ ಹೋಗಿದ್ದಾಗ ನಮಗೆ ಅವಕಾಶ ಸಿಗುತ್ತೆ ಅಂತ ನೀವು ಹೇಳಿದ್ರಿ.
ಈಗ ನನ್ನ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಇದಕ್ಕೆ ಸೇರಿರುವಂಥದ್ದು, ಈ ನರ್ಸಿಂಗ್ ಕಾಲೇಜಲ್ಲಿ ಓದುವಂಥ ಸ್ಟೂಡೆಂಟ್ಸ್ಗಳು ಆವ್ರೇಜ್ ಆಗಿ ಮಾರ್ಕ್ಸ್ ತೆಗೆದ್ರು ಅಥವಾ ಕಡಿಮೆ ಮಾರ್ಕ್ಸ್ ತೆಗೆದ್ರು ಅಥವಾ ಕೆಲವರು ಸುಮ್ಮನೆ ಪೇರೆಂಟ್ಸ್ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ ಓದುವಂಥವ್ರು ತುಂಬ ಜನ ಬರ್ತಾರೆ. ಸೊ ಈ ರೀತಿಯಾದಂಥ ಸ್ಟೂಡೆಂಟ್ಸ್ಗಳು ಕೆಲವೊಂದು ಬಾರಿ ಕಂಪ್ಲೇಂಟ್ ಮಾಡ್ಬೋದು, ಅಯ್ಯೋ ನನಗೇನು ಒಳ್ಳೆ ಹಾಸ್ಪಿಟಲ್ ಕೆಲಸ ಸಿಕ್ಕಿಲ್ಲ, ನನಗೆ ಸಂಬಳ ಈ ಥರ ಇಲ್ಲ. ಸೊ ಯಾವ ರೀತಿಯಲ್ಲಿ ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಬೋದು, ಅವ್ರು ಯಾವ ರೀತಿಯಲ್ಲಿ ಎಕ್ಸೆಲ್ ಮಾಡಬೇಕಾಗತ್ತೆ, ಒಂದು ಬಾರಿ ಅವ್ರು ಕಾಲೇಜ್ ಸೇರಿಕೊಂಡ್ರೆ ಯಾವ ರೀತಿಯಲ್ಲಿ ಅವ್ರು ಎಕ್ಸೆಲ್ ಮಾಡಬೇಕಾಗತ್ತೆ ಓದೋದ್ರಲ್ಲಿ, ಸ್ವಲ್ಪ ತಿಳಿಸ್ಕೊಡಿ. ಅವರು ಎಕ್ಸೆಲ್ ಅಂದರೆ ಅವರು ಯಾವಾಗ ಆ ಕಾಲೇಜಿಗೆ ಬಂದ ನಂತರ ಅವರೊಂದು ತೆಗೆದುಕೊಳ್ಬೇಕಾದಂಥದ್ದು ಏನಂದರೆ, ಅವರು ಬಂದಂಥದ್ದು ಆ ಒಂದು ಒಳ್ಳೆ ರೀತಿಯಲ್ಲಿ ಅವರು ಅದನ್ನು ಫಿನಿಶ್ ಮಾಡಿಕೊಂಡು ಆ ಕೋರ್ಸನ್ನು ಅಂದರೆ ಒಳ್ಳೆ ಗ್ರೇಡಲ್ಲಿ ಅವರು ಪಾಸ್ ಆಗಿ ಹೋಗುವಂಥದ್ದು, ಅವರು ತೆಗೆದುಕೊಳ್ಳುವಂಥದ್ದು, ಆ ಒಂದು ಕಾನ್ಸಂಟ್ರೇಷನಿಂದ ಇಟ್ಕೊಂಡು ಅವರು ಕಲಿಯುವಂಥದ್ದು, ಅವರಿಗೆ ಇರುವಂಥ ಕೆಲಸ, ಆ ಒಂದು ಕಲಿಯುವಂಥ ಸಮಯದಲ್ಲಿ ಅವ್ರಿಗೆ ಇನ್ನೇನು ಕೆಲಸ ಇರುವುದಿಲ್ಲ. ಯಾಕೆಂದರೆ ಅವ್ರಿಗೆ ಕಲಿಯುವಂಥದ್ದೇ ಒಂದು ಅವರದ್ದು ವೃತ್ತಿಯಾಗಿರ್ತದೆ, ಅಂದರೆ ಕಲಿಯುವಂಥದ್ದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ, ಅವರು ಕಲಿಯುವಂಥದ್ದು. ಯಾಕೆಂದರೆ ಅದರಲ್ಲಿ ಅವರು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾಗೆ ಅವರದ್ದು ಮಾರ್ಕ್ ಇರ್ಬೋದು ಏನು ಕೂಡ ಅದು ಇನ್ಕ್ರೀಸ್ ಆಗುವಂಥದ್ದು. ಅಂದರೆ ಅವರೇ ಒಂದು ಬರ್ಡನ್ನಿಂದ, ಅಂದರೆ ಅವರ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅವರದ್ದು ರೆಸ್ಪಾನ್ಸಿಬಿಲಿಟಿ ಅವರು ತೆಗೆದುಕೊಂಡು ಅವರು ಕಲಿಯುವಂಥದ್ದು, ಅದು ಬಹಳ ಮುಖ್ಯವಾದಂಥದ್ದು. ನಾನು ಮುಖ್ಯವಾಗಿ ಏನಕ್ಕೆ ಪ್ರಶ್ನೆ ಕೇಳಿದೆ ಅಂದರೆ, ನಮಗೆ ಆ ಜವಾಬ್ದಾರಿ ಇಲ್ಲ ಅಂದರೆ, ಅಯ್ಯೋ ನಮ್ಮ ಪೇರೆಂಟ್ಸ್ ನಮ್ಮನ್ನ ಇಲ್ಲಿ ಕಳಿಸ್ತರು ಅದಕ್ಕೆ ನಾನು ಓದೋಕ್ಕೆ ಬರ್ತಾ ಇದ್ದೀನಿ ಅನ್ನುವಂಥ ಜವಾಬ್ದಾರಿ ಬರೀ ಅಷ್ಟೇ ಮಾತ್ರ ಸೀಮಿತ ಮಾಡಿಕೊಂಡ್ರೆ ಹೊರಗೆ ಹೋಗಿ ನಾವು ಆರೋಗ್ಯವಿಲ್ಲದೆ ಇರುವಂಥ ಜನರನ್ನು ನಾವು ಟ್ರೀಟ್ ಮಾಡ್ತೇವೆ. ಸೊ ಅಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗತ್ತೆ, ಅವರು ಕಂಪ್ಲೀಟಾಗಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ ಇಲ್ವೋ ಅನ್ನೋವಂಥ ಕಾರಣಕ್ಕೆ ನಾನು ಈ ಪ್ರಶ್ನೆನ ನಿಮಗೆ ಕೇಳಿದೆ. ಈಗ ನೀವು ಅನೇಕ ಮಕ್ಕಳನ್ನು ನೀವು ಅವರಿಗೆ ಪಾಠವನ್ನು ಹೇಳ್ಕೊಟ್ಟಿದ್ದೀರಾ, ಅವರು ನರ್ಸಿಂಗ್ ಕಾಲೇಜ್ ಪಾಸ್ ಮಾಡುವಂತೆ ಹೇಳಿದ್ದೀರಾ. ಸಾಮಾನ್ಯವಾಗಿ ಈ ಆಸ್ಪತ್ರೆಗಳಲ್ಲಿ ವರ್ಕ್ ಎನ್ವೈರ್ನ್ಮೆಂಟಲ್ಲಿ ಕೆಲವೊಂದು ಚಾಲೆಂಜಸ್ಗಳಿರುತ್ತೆ. ಸೊ ಪಂಥಾಹ್ವಾನಗಳು ಅಂತ ಹೇಳ್ತೇವೆ. ಸೊ ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನು ಒಬ್ಬ ನರ್ಸ್ ಅವರು ಫೇಸ್ ಮಾಡ್ಬೋದು, ಇದನ್ನು ತಿಳಿಸ್ಕೊಡ್ತೀರಾ ಪ್ರಿಯಾ ಸಿಸ್ಟರ್? ಈಗ ಚಾಲೆಂಜಸ್ ಅಂತ ಹೇಳಬೇಕಿದ್ರೆ, ನಾವು ನರ್ಸನ್ನು ನೋಡುವಾಗ ಅವ್ರು ಯಾವಾಗಲೂ ಒಂದು ಸ್ಮೈಲಿಂಗ್ ಫೇಸಲ್ಲಿ ಬಂದು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಆದರೆ ಅವರ ಹಿಂದೆ ಅವ್ರು ಏನೇನು ಫೇಸ್ ಮಾಡ್ತಾರೆ ಇದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಸೊ ಹೇಳಬೇಕಾದ್ರೆ ಚಾಲೆಂಜಸ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಚಾಲೆಂಜಸ್ ನರ್ಸಸ್ ಫೇಸ್ ಮಾಡ್ತಾರೆ. ಫಸ್ಟ್ ಹೇಳೋದಾದರೆ ಒಂದು ಲಾಂಗ್ ಅವರ್ಸ್ ಆಫ್ ಡ್ಯೂರೇಷನ್, ವರ್ಕಿಂಗ್ ಡ್ಯೂರೇಷನ್. ಸೊ ಬೇಸ್ಡ್ ಆನ್ ಹಾಸ್ಪಿಟಲ್ 6 hours or 8 to 12 hours ನರ್ಸಸ್ ಕೆಲಸ ಮಾಡ್ತಾರೆ. ಈಗ ಒಂದು ನಾವು ಬೇರೆ ಪ್ರೊಫೆಷನ್ ಕಂಪೇರ್ ಮಾಡಿದಾಗ ಲಾಗಿನ್ ಟೈಮ್ ಆ್ಯಂಡ್ ಲಾಗೌಟ್, ಒಂದು ಲಾಗೌಟ್ ಬಂದುಬಿಟ್ಟು 4 o'clock ಇರೋ ಡೆಫಿನೆಟ್ಲಿ 4 o'clock ಅವರು ಹೊರಗಡೆ ಹೋಗ್ಬಿಡ್ತಾರೆ. ಆದರೆ ಈ ನರ್ಸಸ್ಗೆ ಬಂದುಬಿಟ್ಟು 4 o'clock ಅವ್ರದ್ದು ಶಿಫ್ಟ್ ಫಿನಿಶ್ ಆದರೂ ಕೂಡ ನೆಕ್ಸ್ಟ್ ಶಿಫ್ಟ್ ನರ್ಸ್ ಬಂದಾಗ ಈ 4 o'clockಗೆ ಸ್ಟಾರ್ಟ್ ಮಾಡಿದ್ದು ಹ್ಯಾಂಡಿಂಗ್ ಓವರ್ ಹೇಳ್ತೀವಿ. ಸೊ ಒಂದು 30-40 ಪೇಷಂಟ್ಸ್ ಇದ್ದಾಗ ಸೊ ಎಲ್ಲ ಪೇಷಂಟ್ಸ್ ಕಂಡೀಷನನ್ನು ಆ ಇನ್ನೊಂದು ಶಿಫ್ಟ್ ನರ್ಸಿಗೆ ಹ್ಯಾಂಡ್ ಓವರ್ ಮಾಡಬೇಕಿದ್ರೆ ಅದು ಅಟ್ಲೀಸ್ಟ್ 1 hour ತಗೊಳುತ್ತೆ. ಸೊ 4 o'clock ಶಿಫ್ಟ್ ಔಟ್ ಆದರೂ ಕೂಡ ಆ 1 hour ಎಕ್ಸ್ಟ್ರಾ ವರ್ಕ್ ಮಾಡಿದಾಗೆ. ಸೊ ನೆಕ್ಸ್ಟ್ ಅದು ಲಾಂಗ್ ಡ್ಯೂರೇಷನ್ ಆಫ್ ವರ್ಕಿಂಗ್ ಅವರ್ಸ್. ಸೊ ನೆಕ್ಸ್ಟ್ ಹೇಳಬೇಕಾದ್ರೆ ಫ್ರೀಕ್ವೆಂಟ್ ಚೇಂಜ್ ಆಫ್ ಶಿಫ್ಟ್. ಈಗ ಒಂದು ಮಾರ್ನಿಂಗ್ ಶಿಫ್ಟ್ ಇರ್ಬೋದು, ಈವ್ನಿಂಗ್ ಶಿಫ್ಟ್ ಇರ್ಬೋದು, ನೈಟ್ ಶಿಫ್ಟ್ ಇರ್ಬೋದು. ಸೊ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಇವಾಗ ನಾನು ಇವತ್ತು ನೈಟ್ ಶಿಫ್ಟ್ ಲೈಕ್ ಈವ್ನಿಂಗ್ ಶಿಫ್ಟ್ ಬಂದರೆ ಲೈಕ್ ನಾನು ಮನೆಗೆ ಹೋಗೋದು ಒಂದು 7 ಗಂಟೆ ಆಗ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 7:30 ಅಲ್ಲಿ ಮಾರ್ನಿಂಗ್ ಶಿಫ್ಟಲ್ಲಿ ಇರಬೇಕು. ಸೊ ಇಟ್ಸ್ ರಿಯಲಿ ಚಾಲೆಂಜಿಂಗ್. ಸೊ ಫ್ರೀಕ್ವೆಂಟ್ ಚೇಂಜ್ ಆಫ್ ಶಿಫ್ಟ್. ಆಮೇಲೆ ಒಂದೊಂದ್ಸಲ ಏನಾಗುತ್ತೆ, ಸಡನ್ನಾಗಿ ಯಾರಿಗಾದ್ರೂ ಲೀವ್ ತಗೋಬೇಕಂತ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಕಂಟಿನ್ಯೂಸ್ ಆಗಿ ಸೇಮ್ ಶಿಫ್ಟ್ ಮಾಡಬೇಕಾಗಿ ಬರ್ಬೋದು. ಆ್ಯಂಡ್ ಥರ್ಡ್ ಒನ್ ಹೇಳಬೇಕಾದ್ರೆ ಲ್ಯಾಕ್ ಆಫ್ ನರ್ಸಸ್, ಬಹಳ ಮುಖ್ಯವಾದ ಒಂದು ಅಂಶ. ಸೊ ಈ ಲ್ಯಾಕ್ ಆಫ್ ನರ್ಸಸ್ ಬಂದಾಗ ಸ್ಪೆಷಲಿ ನೈಟ್ ಶಿಫ್ಟಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ 30 to 40 ನರ್ಸಸ್ ಇರಬೇಕಿದ್ರೆ ಹೆಚ್ಚಾದ ಕಡೆ 2 ನರ್ಸಸ್ ಮಾತ್ರ ಇರ್ತಾರೆ. ಸೊ 2 ನರ್ಸಸ್ ಇದ್ದಾಗ ಒಂದು ನರ್ಸ್ ಇನ್ ಬಿಟ್ವೀನ್ ಒಂದು ಬ್ರೇಕ್ ಹೋದಾಗ, ಸಪೋಸ್ ಏನಾದರೂ ಒಂದು ಪೇಷಂಟ್ಗೆ ಏನಾದರೂ ಆದಾಗ ಸೊ ಒಂದೇ ನರ್ಸ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ತುಂಬ ಕಷ್ಟಕರವಾದಂಥ ಒಂದು ಸಂಗತಿ ಲ್ಯಾಕ್ ಆಫ್ ನರ್ಸಸ್ ಹೇಳಬೇಕಾದ್ರೆ. ಈವನ್ ಈಗ ಬೆಳಿಗ್ಗೆ ಬಂದಾಗ ಒಂದು 2 ನರ್ಸ್ ಕೂಡ ಇದ್ರು, ಒಂದು 10 ಗಂಟೆ ಟೈಮಲ್ಲಿ 10 AM ಅಂತ ತಗೊಂಡಾಗ ಆ ಟೈಮಲ್ಲಿ ನಾವು ಎಲ್ಲ ಮೆಡಿಸಿನ್ಸ್, ಮೇನ್ಲಿ ಇಂಜೆಕ್ಷನ್ಸ್ ಕೊಡುವಂಥದ್ದು ಬರುತ್ತೆ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ಸ್ ರೌಂಡ್ಸ್ ಬರುವಂಥದ್ದು ಬರುತ್ತೆ. ಆಮೇಲೆ ವೈಟಲ್ ಸೈನ್ಸ್ ಚೆಕ್ ಮಾಡುವಂಥದ್ದು ಬರುತ್ತೆ. ಸೊ ಎಲ್ಲ ಪೇಷಂಟ್ಸ್ಗೆ ಎಲ್ಲ ಒಂದೇ ಟೈಮಲ್ಲಿ ಬರುವಾಗ ನರ್ಸಸ್ಗಳ ಸಂಖ್ಯೆ ಕಮ್ಮಿ ಇದ್ದಾಗ
ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟಕರವಾದ ಸಂಗತಿ. ಸೊ ಆಮೇಲೆ ನೆಕ್ಸ್ಟ್ ಚಾಲೆಂಜಸ್ ಬಗ್ಗೆ ಹೇಳಬೇಕಾದ್ರೆ ಲೈಕ್ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ. ಸೊ ಈಗ ನಾವು ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಮೆಡಿಕಲ್ ಫೀಲ್ಡ್ ತುಂಬ ಅಡ್ವಾನ್ಸ್ ಆಗಿದೆ. ಸೊ ಈ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿಯಲ್ಲಿ ನಮ್ಮ ನಾಲೆಜನ್ನು ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರಿಗೆ ಇದು ಕಷ್ಟ ಆಗ್ಬೋದು. ಈ ನಾಲೆಜ್ ನಾವು ಅಪ್ಡೇಟ್ ಮಾಡಿಲ್ಲ ಅಂದರೆ ನಾವು ಒಂದು ನರ್ಸ್ ಆಗಿ ವಾರ್ಡಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಹೇಳಬೇಕಾದ್ರೆ ಸ್ಟ್ರೆಸ್, ಇಮೋಷನಲ್ ಸ್ಟೆಬಿಲಿಟಿ. ಸೊ ಈ ಸ್ಟ್ರೆಸ್ ಅನ್ನುವಂಥದ್ದು ನಾವು ನಗ್ನಗ್ತಾ ಕೆಲಸ ಮಾಡ್ತೀವಿ, ನಗ್ನಗ್ತಾ ಆನ್ಸರ್ ಕೊಡ್ತೀವಿ, ಎಲ್ಲನೂ ಮಾಡ್ತೀವಿ. ಆದರೆ ಈ ಸ್ಟ್ರೆಸ್ಸನ್ನು ನಾವು ಅಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಸೊ ಲೈಕ್ ಫ್ಯಾಮಿಲಿ ಬಿಟ್ಟು ಬರೋದು, ಮನೆಯಲ್ಲಿ ಚಿಕ್ಕ ಮಗು ಇರ್ಬೋದು, ಅದನ್ನು ಬಿಟ್ಟು ಬರೋದು. ಸೊ ನಾವು ನಮ್ಮ ಟೆನ್ಷನ್ ಏನೇ ಇದ್ರೂ ಮನೆಯಲ್ಲೇ ಬಿಟ್ಟು ನಮ್ಮ ಕೆಲಸಕ್ಕೆ ಬಂದಾಗ ಅದು ನಾವು ತೋರಿಸ್ಕೊಳ್ಳಲ್ಲ. ಸೊ ದ ಸ್ಟ್ರೆಸ್ ವಿಲ್ ಬಿ ಬಿಹೈಂಡ್ ಅಸ್ ಓನ್ಲಿ, ಬಿಹೈಂಡ್ ಅವರ್ ಬ್ಯಾಕ್. ಆಮೇಲೆ ನೆಕ್ಸ್ಟ್ ಹೇಳಬೇಕಾದ್ರೆ ವರ್ಕ್ ಪ್ಲೇಸ್ ವೈಲೆನ್ಸ್. ಸೊ ಈ ವೈಲೆನ್ಸ್ ಅನ್ನೋದು ಹೇಳಬೇಕಾದ್ರೆ ಅನೇಕ ಕಡೆಯಿಂದ ಬರ್ಬೋದು. ಸೊ ಫಸ್ಟ್ ಒನ್ ಈಸ್ ಫ್ರಮ್ ಪೇಷಂಟ್ಸ್. ನಾನು ಎಲ್ಲ ಪೇಷಂಟ್ ಅಂತ ಹೇಳಲ್ಲ, ಕೆಲವೊಬ್ರು ಈ ಥರ ಪೇಷಂಟ್ಸ್ ಇರ್ತಾರೆ. ಸೊ ಅಡ್ಮಿಟ್ ಆಗಿ ವಿದಿನ್ ಫ್ಯೂ ಅವರ್ಸ್, ವಿದಿನ್ ಅ ಡೇ ಅವರಿಗೆ ಅವರ ಸಿಂಪ್ಟಮ್ಸ್ ಇಂಪ್ರೂವ್ ಮಾಡಬೇಕು. ಸೊ ಅಂದರೆ ಅವರ ಕಂಡೀಷನ್ಗೆ ಈಗ ನಾವು ಒಂದು ಮೆಡಿಸಿನ್ ಕೊಟ್ಟರೆ, ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರೆ ಇಷ್ಟು ಡೋಸ್ ಹೋದ ಮೇಲೇ ಒಂದು ಅವರ ಕಂಡೀಷನ್ ಇಂಪ್ರೂವ್ ಆಗ್ಬೋದು. ಸೊ ಅದೇನಾಗುತ್ತೆ ಅಂದರೆ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ನಮಗೆ ಬಂದು ಬೈತಾ ಇರ್ತಾರೆ, ಇಷ್ಟೊಂದು ಮೆಡಿಸಿನ್ ಕೊಟ್ಟಿದ್ದೀರಾ, ಇನ್ನೂ ನಮಗೆ ಒಂದು ಇಂಪ್ರೂವ್ ಆಗಿಲ್ಲ, ಏನು ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ನಾವು ಪ್ರಿಸ್ಕ್ರಿಪ್ಷನ್ ಡೈಲಿ ಕೊಡ್ತೀವಿ. ಸೊ ಈ ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ಈಗ ನಾವು ಒಂದು ಮೆಡಿಸಿನ್ ಕೊಟ್ಟರೆ ಅದರ ಸೈಡ್ ಎಫೆಕ್ಟ್ ಕಮ್ಮಿ ಮಾಡಲಿಕ್ಕೆ ಇನ್ನೊಂದು ಮೆಡಿಸಿನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅದರ ಸೈಡ್ ಎಫೆಕ್ಟ್ ಗ್ಯಾಸ್ಟ್ರೈಟಿಸ್ಗೆ ಇನ್ನೊಂದು ಮೆಡಿಸಿನ್ ಕೊಡ್ತೀವಿ. ಅವರ ಪ್ರಕಾರ ಇಷ್ಟು ಮೆಡಿಸಿನ್ ಕೊಡ್ತಾ ಇದ್ದೀರಾ, ಏನೂ ಆಗ್ತಾ ಇಲ್ಲ. ಸೊ ಒಂದು ಸ್ಪೆಸಿಫಿಕ್ ಟೈಮಿಗೆ ಅಫ್ಕೋರ್ಸ್ ನಮಗೆ ಅರ್ಥ ಆಗುತ್ತೆ, ಅವರು ಕೂಡ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಆದರೂ ಕೂಡ ಅದೊಂದು ಫಸ್ಟ್ ಪರ್ಸನ್ ಬಯೋದಿಕ್ ಸಿಗೋದು ನರ್ಸಸ್. ಆಮೇಲೆ ನೆಕ್ಸ್ಟ್ ಹೇಳಬೇಕಾದ್ರೆ ಸೀನಿಯರ್ಸಿಂದ. ಸೊ ಒಂದು ಹೊಸ ನರ್ಸ್ ಜಾಯಿನ್ ಆದಾಗ ಡೆಫಿನೆಟ್ಲಿ ಒಂದು ಸ್ಟೂಡೆಂಟ್ ಆಗಿ ಜಾಯಿನ್ ಆದಾಗ ವಿ ಕಾನ್ ಸೇ ಶಿ ಇಸ್ 100% ಪರ್ಫೆಕ್ಷನಿಸ್ಟ್. ಸೊ ಅವ್ರು ಕಲಿಬೇಕಾದ್ರೂ ತುಂಬ ಇರುತ್ತೆ. ಸೊ ಈ ಥರ ಇರಬೇಕಿದ್ರೆ ಈ ಸೀನಿಯರ್ಸ್ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಇರೋದಿಲ್ಲ. ಸೊ ಹ್ಯುಮಿಲೇಟ್ ಮಾಡ್ತಾರೆ, ನಿಂಗೇನು ಗೊತ್ತಿಲ್ಲ, ನಿಂಗೇನು ಬರೋದಿಲ್ಲ. ಸೊ ಈ ಥರ ಮಾಡಬೇಕಿದ್ರೆ ಡೆಫಿನೆಟ್ಲಿ ಅವರ ಸೈಕಾಲಜಿಕಲಿ ಅವರ ಅಫೆಕ್ಟ್ ಆಗ್ತಾರೆ. ಸೊ ಈ ಥರ ಚಾಲೆಂಜಸ್ ನರ್ಸಸ್ ಫೇಸ್ ಮಾಡ್ತಾರೆ. ನೀವು ಹೇಳಿದಷ್ಟು ನಿಜ ಅಲ್ಲ. ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಪೇಷನ್ಸನ್ನು ಅಥವಾ ಪೇಷನ್ಸ್ ಮುಂದೆ ಹೋಗುವಾಗ ನೀವು ನಗಾಡ್ಕೊಂಡೇ ಅವ್ರನ್ನ ಟ್ರೀಟ್ ಮಾಡಬೇಕು. ಡಾಕ್ಟರ್ಸ್ ಹತ್ರ ಹೋದಾಗಲೂ ಸಹ ನಿಮ್ಮ ಸ್ಟ್ರೆಸ್ ಆಗಲಿ ಅಥವಾ ನಿಮ್ಮ ಪೇಯ್ನ್ ಆಗಲಿ ಅವ್ರನ್ನ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ಕೆಲಸಗಳಿರುತ್ತೆ. ಎಷ್ಟೊಂದು ನರ್ಸಿಂಗ್ ಕಾಲೇಜ್ಗಳಿದ್ರೂ ಸಹ ನರ್ಸಸ್ ಇನ್ನೂ ಶಾರ್ಟೇಜ್ ಇದ್ದಾರೆ ಅನ್ನುವಂಥದ್ದು ಸಹ ಒಂದು ಚಿಂತಾಜನಕ ಸಂಗತಿ. ಇದು ಒಂದು ರೀತಿ ನೀವು ಹೇಳುವಂಥದ್ದು ವರ್ಕ್ ಎನ್ವೈರ್ನಮೆಂಟ್ ಚಾಲೆಂಜಸ್ ಅಂತ ನೀವು ಹೇಳಿದ್ರಿ. ಸಿಸ್ಟರ್, ನಿಮಗೆ ಒಂದು ಚಿಕ್ಕ ಮಗು ಇದೆ. ಈಗ ಚಿಕ್ಕ ಮಗು ಇರುವಂಥ ಸಂದರ್ಭದಲ್ಲಿ ಒಂದೆಡೆ ನೀವು ಕುಟುಂಬವನ್ನು ನೋಡ್ಕೊಳ್ಬೇಕು, ಇನ್ನೊಂದು ಕಡೆ ಟೈಮ್ಗೆ ಸರಿಯಾಗಿ ಬಂದು ಅಲ್ಲಿ ಪೇಷಂಟ್ಸ್ಗಳನ್ನು ಸಹ ಟ್ರೀಟ್ ಮಾಡಬೇಕು. ಯಾವ ರೀತಿ ಮ್ಯಾನೇಜ್ ಮಾಡಲಿಕ್ಕಾಗತ್ತೆ? ಖಂಡಿತವಾಗ್ಲೂ ಅದೊಂಥರ ಚಾಲೆಂಜ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳೋದಾದ್ರೆ ಚಿಕ್ಕ ಮಕ್ಕಳಿರುವಾಗ ನಮಗೆ ಕೂಡ ಅದೊಂದು ಡಿಫಿಕಲ್ಟಿ. ಆ್ಯಕ್ಚುಲಿ ಹೇಳೋದಾದ್ರೆ ಅವರನ್ನು ಟೇಕ್ ಕೇರ್ ಮಾಡುವಂಥದ್ದು ಎಲ್ಲ ನಾವು ರೆಡಿ ಮಾಡಿಕೊಂಡು ಹೋಗಿ ಎಲ್ಲ ಬಿಟ್ಟು ಮತ್ತೆ ನಾವು ನಮ್ಮ ಕೆಲಸಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಆಗಿ ಜಾಯಿನ್ ಆಗುವಂಥದ್ದು. ಮತ್ತು ಇನ್ನೊಂದೇನೆಂದರೆ ಇವನ್ ನಾನು ಎಕ್ಸಾಂಪಲ್ ಆಗಿದೆ, ನಮ್ಮದು ಮಕ್ಕಳಿಗೆ ಏನಾದರೂ ಜ್ವರ ಏನಾದರೂ ಇದ್ದರೂ ಕೂಡ ನಾವು ಅದನ್ನು ಬದಿಗಿಟ್ಟುಕೊಂಡು ನಾವು ನಮ್ಮ ಕೆಲಸಕ್ಕೆ ನಾವು ಅಂದರೆ ಇನ್ವಾಲ್ವ್ ಆಗುವಂಥದ್ದು. ಕೆಲವೊಮ್ಮೆ ಯಾವ ಸಿಚುವೇಶನ್ ಬರ್ತದೆ ಅಂತೇಳಿದರೆ ಆ್ಯಸ್ ಅ ನರ್ಸ್ ನಮ್ಮದು ಏನಿದ್ರೂ ಕೂಡ ಕೆಲವೊಮ್ಮೆ ಆ ಒಂದು ವರ್ಕ್ ಪ್ಲೇಸಿಗೆ ಹೋದ ನಂತರ ಅಷ್ಟು ಇನ್ವಾಲ್ವ್ ಆಗಿರ್ತೇವೆ ಅಂತೇಳಿದರೆ ಕೆಲವೊಮ್ಮೆ ನಮಗೆ ಒಂದು ಬಿಡುವು ಕೂಡ ಸಿಕ್ಕಿರುವುದಿಲ್ಲ, ಒಂದು ಕಾಲ್ ಮಾಡಿ ಮಾತಾಡುವಷ್ಟು. ಅಂದರೆ ಕೆಲವೊಮ್ಮೆ ಆ ರೀತಿ ಒಂದು ಸಿಚುವೇಶನ್. ಆದರೆ ನಮಗೆ ಆ ಒಂದು ಟೆನ್ಷನ್ ಏನಿದ್ರೂ ಕೂಡ ನಾವು ಬದಿಗಿಟ್ಟುಕೊಂಡು ನಾವು ನಮ್ಮ ಕೆಲಸಕ್ಕೆ ಏನು ಹೋಗಿದ್ದೇವೆ ಅದನ್ನು ನಾವು ಪ್ರಾರಂಭಿಸಿಕೊಂಡು ಮುಂದಕ್ಕೆ ಹೋಗುವಂಥದ್ದು, ಅಂದರೆ ಪೇಷಂಟಿಗೆ ಸರಿಯಾದ ಕೇರು ಕೊಡುವಂಥದ್ದು, ಅದು ಬಹಳ ಮುಖ್ಯವಾದಂಥದ್ದಾಗಿ. ವಾವ್, ಈ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರಿಗಿರುವಂಥ ಒಂದು ಚಾಲೆಂಜಸ್ ನೋಡೋದಾದರೆ ಒಂದು ರೀತಿಯಲ್ಲಿ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಇದ್ರೂ ನಿಮ್ಮ ಕೆಲಸ ಸಾಗಬೇಕು ಅಲ್ವಾ? ಈಗ ನೀವು ಹಾಸ್ಟೆಲಲ್ಲಿ ಇದ್ಕೊಂಡು ಅಥವಾ ಪಿ ಜಿನಲ್ಲಿ ಇದ್ಕೊಂಡು ಅಥವಾ ಹೊರಗಡೆ ಎಲ್ಲಾದರೂ ಒಂದು ಸಣ್ಣ ರೂಮು ಮನೆನೋ ಮಾಡಿಕೊಂಡು ಇವಾಗ ಇಲ್ಲಿ ನರ್ಸ್ ನೀಡನ್ನು ನೀವು ಅಲ್ಲಿ ಕೊಡಬೇಕಾದ್ರೆ ಅಲ್ಲಿ ಯಾವ ರೀತಿಯಾದಂಥ ಚಾಲೆಂಜ್ಗಳನ್ನು ನೀವು ನೋಡ್ತೀರಾ?
ಯಾ ದಿಸ್ ಆಸ್ ನಾನು ಇಂಟ್ರಡಕ್ಷನಲ್ಲೇ ಹೇಳಿದಾಗೆ ನರ್ಸ್ ಇಸ್ ಅರೌಂಡ್ ದ ಕ್ಲಾಕ್ ಶಿ ಮಾನಿಟರ್ಸ್. ಸೊ ಇಟ್ಸ್ ನಾಟ್ ಲೈಕ್ 9 to 5 ಡ್ಯೂಟಿ ಫಾರ್ ನರ್ಸಸ್. ಆಲ್ವೇಸ್ ವಿ ಆರ್ ಇನ್ 3 ಶಿಫ್ಟ್, ಮಾರ್ನಿಂಗ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್ ಆ್ಯಂಡ್ ನೈಟ್ ಶಿಫ್ಟ್. ಇಂಥದ್ದಿರೋದು ಒಂದು ಟ್ರಾವೆಲ್ ಸ್ಟ್ರೆಸ್ ಇಸ್ ಗೆಟಿಂಗ್ ಅಫೆಕ್ಟೆಡ್. ಸೊ ಟ್ರೂ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಇದು ಚಾಲೆಂಜಸ್ ಅನ್ನು ಮಾತಾಡುವಾಗ ಐ ವಿಲ್ ಕಮ್ ಟು ಮೆಡಿಕಲ್ ಆಸ್ಪೆಕ್ಟ್ ಆಫ್ ಸ್ಟ್ರೆಸ್ ವಾಟ್ ನರ್ಸಸ್ ಹ್ಯಾವ್. Especially working for night duties in a long duration, so nurses don't get enough sleeps. So this is giving a big impact on their health. So this is one of the stress where they go into. So we can consider this also a stress for the nurses. ವಾವ್. ನೋಡಿ ವೀಕ್ಷಕರೇ, ನಾವು ನರ್ಸಸ್ ಅಂದಾಕ್ಷಣ ಅನೇಕ ಬಾರಿ ತುಂಬಾ ಲೀನಿಯಂಟಾಗಿ ನಾವು ತೆಗೆದುಕೊಳ್ತೇವೆ. ಅಯ್ಯೋ ನರ್ಸಸ್ ಅಲ್ವಾ, ಏನು ಬಾರಿ ಇವ್ರೇನು ಡಾಕ್ಟ್ರ್ ಅಲ್ವಲ್ಲ. ಆದರೆ ನಮಗೆ ಪ್ರತಿ ಕ್ಷಣಕ್ಕೂ ನಮ್ಮ ಹಾರೈಕೆ ಮಾಡುವಂಥವರು ಆಸ್ಪತ್ರೆಯಲ್ಲಿ ಈ ನರ್ಸಸ್ಗಳು. ಒಂದೊಂದು ಬೆಡ್ಗೆ ಒಬ್ಬೊಬ್ಬರು ಪೇಷಂಟ್ಗೆ ಒಬ್ಬೊಬ್ಬರು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೆ. ಆದರೆ ನರ್ಸಸ್ನ ನೋಡುವಾಗ ಆ ಒಂದು ವಾರ್ಡಲ್ಲಿರುವಂಥ ಪೇಷಂಟ್ಸ್ಗಳನ್ನ ಟೇಕ್ ಕೇರ್ ಮಾಡುವಂಥದ್ದು ಈ ನರ್ಸ್ಗಳು. ಸೊ ಹಾಗಾಗಿ ಇವರು ಮಾಡುವಂಥ ಕಾರ್ಯಕ್ಕೆ ಸ್ವಲ್ಪ ನಾವು ಮರ್ಯಾದೆ ಕೊಡಬೇಕಾಗಿದೆ, ಅವರ ಒಂದು ಕೊಡುಗೆಗಳನ್ನು ಗುರುತಿಸಬೇಕಾಗಿದೆ. ಸೊ ಇಲ್ಲಿ ಅವರು ತಮ್ಮ ಚಾಲೆಂಜಸ್ಗಳನ್ನು ಹೇಳುವಾಗ ಅದು ವರ್ಕ್ ಎನ್ವೈರ್ನ್ಮೆಂಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಿಂದ ಆಗಿರ್ಬೋದು, ಅಥವಾ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಎಲ್ಲವೂ ಸಹ ಒಂದು ರೀತಿಯಾದಂಥ ಪ್ರಾಬ್ಲಮನ್ನು ಇವರು ಮಾಡುವಂಥ ಕಾರ್ಯಕ್ಕೆ ತರುವಂಥದ್ದಾಗಿರ್ತದೆ. ಆದರೂ ಇದೆಲ್ಲವನ್ನು ಮೀರಿ ನಿಮ್ಮ ಮುಂದೆ ನಗಾಡಿಕೊಂಡು ಸ್ಮೈಲನ್ನು ಕೊಡುತ್ತಾ ಅನುಕಂಪದಿಂದ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಈ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಸ್ಪೆಷಲ್ ಸಂಚಿಕೆಯನ್ನು ನಾವು ಮಾಡುವಾಗ ನಮ್ಮ ಉದ್ದೇಶ ಇಷ್ಟೇ. ಅವಕಾಶಗಳಿದೆ, ಅನುಭವಗಳಿದೆ, ಆದರೆ ಇವರು ಮಾಡುವಂಥ ಕೆಲಸವನ್ನೂ ಸಹ ನೀವು ಗುರುತಿಸಬೇಕಾಗಿದೆ ಅನ್ನುವಂಥದ್ದು. ನನ್ನ ಮುಂದಿನ ಪ್ರಶ್ನೆ, ಇವಾಗ ನಾವು ತುಂಬ ಸೀರಿಯಸ್ ಆಗಿ ಮಾತಾಡ್ಬಿಟ್ವಿ ಅಂತ ಅನ್ಸುತ್ತೆ. ಯಾಕೆಂದರೆ ಚಾಲೆಂಜಸ್ ಅನ್ನುವಂಥದ್ದನ್ನ ಮಾತಾಡುವಾಗ ಅನೇಕ ರೀತಿಯಾದಂಥ ಚಾಲೆಂಜ್ಗಳಿರುತ್ತೆ. ಸ್ವಲ್ಪ ಲೈಟಾಗಿ ಮಾಡಲಿಕ್ಕೆ ನೀವಿರುವಂಥ ಈ ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದಾದ್ರೂ ಒಂದು ಸಂತೋಷದ ಸಂದರ್ಭಗಳಿದೆಯಾ? ನೀವು ಯಾವುದಾದ್ರೂ ಸಂತೋಷದ ಸಂದರ್ಭಗಳನ್ನು ಹಂಚ್ಕೊಂಡಿದ್ದೀರಾ? ಅಥವಾ ಪೇಷಂಟ್ಸಿಂದನೋ, ಇಲ್ಲ ಡಾಕ್ಟರ್ಸಿಂದನೋ, ಅಥವಾ ನಿಮ್ಮ ಕಲೀಗ್ಸ್ಗಳಿಂದನೋ, ಯಾವ ರೀತಿಯಾದಂಥ ಒಂದು ಸಂದರ್ಭಗಳು ಸ್ವಲ್ಪ ತಿಳಿಸ್ಕೊಡಿ. ಒಬ್ಬರಾದ ಮೇಲೆ ಒಬ್ರು ಯಾರಾದರೂ ನೀವು ತಿಳಿಸ್ಬೋದು. ಸೊ ನಾನಿಲ್ಲಿ ಒಂದು 2 ಸಂದರ್ಭಗಳನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಲೈಕ್ ನಾನು ಹೊರಗಡೆ ಹೋಗಿದ್ದಾಗ ನನ್ನನ್ನು ಸಡನ್ ಆಗಿ ಯಾರೋ ಸಿಸ್ಟರ್ ಅಂತ ಕರೆದ್ರು ಹಿಂದ್ಗಡೆಯಿಂದ. ತಿರುಗಿ ನೋಡಿದಾಗ ನನ್ನ ನೆನಪಿದೆಯಾ ಸಿಸ್ಟರ್ ಅಂತ ಕೇಳಿದ್ರು. ನನಗೆ ನಿಜವಾಗ್ಲೂ ನೆನಪಿರಲಿಲ್ಲ. ಇಲ್ಲ ಅಂತ ಹೇಳಿದೆ. ಆಮೇಲೆ ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ನನ್ನ ಹಸ್ಬೆಂಡ್ ನೀವು ಕೆಲಸ ಮಾಡ್ತಾ ಇರೋ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ರು, ಅವ್ರು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ನೀವು ಇರಲಿಲ್ಲ, ನೀವು ನಂಗೆ ಸಿಕ್ಕಿಲ್ಲ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ. ಸೊ ಅವರು ಅದನ್ನು ಅಲ್ಲಿ ಹೇಳಬೇಕಾದ್ರೆ ಇನ್ನೂ ಸರೌಂಡಿಂಗಲ್ಲಿ ಇರೋರು ಕೇಳಿಸ್ಕೊತಾ ಇರ್ತಾರೆ. ನನಗೆ ನಿಜವಾಗ್ಲೂ ಆ ಮೂಮೆಂಟಲ್ಲಿ ತುಂಬಾ ಖುಷಿ ಆಯ್ತು. ಯಾಕಂದರೆ ಒಬ್ಬರು ನಮ್ಮನ್ನು ಎಲ್ಲೋ ಒಂದು ಕಡೆ ಹೋಗಿದ್ದಾಗ ಐಡೆಂಟಿಫೈ ಮಾಡಿಬಿಟ್ಟು ನಮ್ಮನ್ನು ಥ್ಯಾಂಕ್ಸ್ ಹೇಳ್ತಾರಲ್ವ ಅಂತ. ಯಾಕಂದ್ರೆ ನಾವು ಕೊಡೋ ಕೇರ್ ಅವರಿಗೆ ಮುಟ್ಟಿದೆ, ಅವರ ಒಂದು ಮನಸ್ಸಿಗೆ ಟಚ್ ಆಗಿದೆ. ಇನ್ನೊಂದು ಹೇಳಬೇಕಾದ್ರೆ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ, ಸೊ ನಾವು ಈಗ ಮಕ್ಕಳಿಗೆ ಕಲಿಸ್ಬೇಕಿದ್ರೆ, ಸ್ಟೂಡೆಂಟ್ಸ್ಗೆ ಕಲಿಸ್ಬೇಕಿದ್ರೆ we follow certain protocol for every procedure. So like ನಾನು ಫಸ್ಟ್ ಡೇ ಒಂದು ಪೇಷಂಟ್ಗೆ ಅಸೈನ್ ಮಾಡಿದಾಗ ಒಂದು ಟ್ಯಾಬ್ಲೆಟ್ ಕೊಡುವಂಥದ್ದು. ಸೊ ನಾವು ಮನೇಲಿ ಜಸ್ಟ್ ಸ್ಟೆಪ್ಸ್ ಓಪನ್ ಮಾಡಿ ಟ್ಯಾಬ್ಲೆಟ್ ತಗೊಳ್ತೀವಿ, ಆ ಥರ ಅಲ್ಲ. ಈ ಒಂದು ಪ್ರೊಸೀಜರಲ್ಲಿ ತುಂಬ ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಶಿ ಹ್ಯಾಸ್ ಟು ಕಂಪ್ಲೀಟ್, ಆರ್ ಎಲ್ಸ್ ನಾವು ನೆಕ್ಸ್ಟ್ ಡೇ ರಿಪೀಟ್ ಮಾಡಬೇಕು. ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಸೇಮ್ ಪೇಷಂಟ್ಗೆ ಅಸೈನ್ ಮಾಡಿದೆ. ಆಗ ಏನಾಯಿತು, ಫಸ್ಟ್ ಡೇ ನಾನು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದೆ. ಮೇ ಬಿ ನನಗೆ ಲೈಕ್ ಶೀಸ್ ಫ್ಯಾಮಿಲಿಯನ್, ನನಗೆ ಟೈಮಲ್ಲಿ ಅರ್ಥ ಆಗೋದು ಅವ್ರಿಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಡೇ ಏನಾಯಿತು, ಸೇಮ್ ಪೇಷಂಟ್ ಹೋದಾಗ ಅವರು ನನ್ನ ಮುಂದೆನೆ ನನಗೆ ಅರ್ಥ ಆಗಲ್ಲ ಅಂತ ಕರೆಕ್ಟಾಗಿ ನೋಡ್ಕೋ, ಎಲ್ಲ ತಗೊಂಡು ಬಂದಿದ್ಯಲ್ವ, ಏನಾದ್ರು ಇಲ್ಲ ಅಂದರೆ ವಾಪಸ್ ಹೋಗಿ ತಗೊಂಡು ಬಾ, ಧೈರ್ಯವಾಗಿ ಮಾಡು, ತಪ್ಪಾಗಿ ಮಾಡಿ ಅವ್ರ ಹತ್ರ ಬೈಸ್ಕೋಬೇಡ ಅಂತ. ಸೊ ದ ವೇ ಶಿ ಮೋಟಿವೇಟೆಡ್, ಇಟ್ ವಾಸ್ ರಿಯಲಿ ಟಚಿಂಗ್ ಫಾರ್ ಮಿ. ಸೊ ಈ ಥರ ಅಂದರೆ ಅನೇಕ ಚಾಲೆಂಜಸ್ಗಳ ಮಧ್ಯಾಹ್ನ ಈ ರೀತಿಯಾದಂಥ ಸಿಚುವೇಶನ್ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಸಂತೋಷವನ್ನು ತರತ್ತಲ್ಲ. ಸಿಸ್ಟರ್, ನಿಮ್ದು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ಗಳಿದೆಯಾ? ಖಂಡಿತವಾಗ್ಲೂ ಹೇಳೋದ್ರೆ, ನಾನು ಕೂಡ ಕೆಲಸ ಮಾಡ್ತಾ ಇರುವಾಗ, ಕ್ಲಿನಿಕಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೆಲವೊಮ್ಮೆ ನಮ್ಮದು ವಾರ್ಡಲ್ಲಿ ಇದ್ದಂಥ ಪೇಷಂಟ್ ಕೆಲವೊಮ್ಮೆ ಬೇರೆ ವಾರ್ಡಲ್ಲಿ ಅಡ್ಮಿಟ್ ಆಗಿರ್ತಾರೆ. ಆಗಿರುವಾಗ ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವೊಮ್ಮೆ ಅವರು ನಮ್ಮ ವಾರ್ಡಿಗೆ ಬಂದು, ಕೆಲವೊಮ್ಮೆ ನಾವು ಇಲ್ಲದಂಥ ಸಂದರ್ಭದಲ್ಲಿ ಅವ್ರು ಬಂದು ನಮ್ಮದು ಪರ್ಟಿಕ್ಯುಲರ್ ಹೆಸರು ಕೇಳಿಕೊಂಡು ಆ ಸಿಸ್ಟರ್ ಇದ್ದಾರಾ ಅಂತ ಹೇಳಿಕೊಂಡು ಕೇಳುವಂಥದ್ದು. ಅದು ಕೆಲವೊಮ್ಮೆ ಮತ್ತೆ
ನಮ್ದು ಕೊಲೀಗ್ಸಿಂದ ಅವರು ನಮ್ಗೆ ಇನ್ಫಾರ್ಮೇಶನ್ ಕೊಡುವಾಗ ನಿಮ್ಮನ್ನು ಈಗ ಕೇಳಿದ್ರಿ ಪೇಷಂಟ್ ಅಂತೇಳಿ ನಮಗೆ ಕೆಲವೊಮ್ಮೆ ಅದು ನೆನಪಿರ್ಲಿಕ್ಕಿಲ್ಲ, ಆದ್ರೆ ಹೇಳುವಂತ ಸಮಯದಲ್ಲಿ ಅವರು ಬಂದು ಕೇಳುವಂಥದ್ದು, ನಮ್ಮ ಒಂದು ಹೆಸರು ಹೇಳಿಕೊಂಡು ಅವರು ಕೇಳುವಂತ, ಅದು ಸಂತೋಷ ಕೊಡುವಂಥದ್ದು. ಸಂತೋಷ ಏನಂತ ಹೇಳಿದ್ರೆ ನಾವು ಕೊಟ್ಟಂತ ಕೇರ್ ಅವ್ರಿಗೆ ಅಷ್ಟು ಟಚ್ ಆಗಿದೆ ಅಲ್ಲ, ಆ ಕೇರ್ ಅವ್ರಿಗೆ ತಲುಪಿದಲ್ಲ ಅಂತ ಹೇಳಿಕೊಂಡು ಆ ಒಂದು ಸಂತೋಷ, ಈ ಒಂದು ಅನುಭವ ಆದಂಥದ್ದು. ಮತ್ತೆ ನಾವು ಹಾಸ್ಪಿಟಲ್ ಅಲ್ಲಿ ಕೂಡ ಫೀಡ್ಬ್ಯಾಕ್ ಫಾರ್ಮ್ ಅಂತ ಇಟ್ಟಿರ್ತೇವೆ, ಆ ಫೀಡ್ಬ್ಯಾಕ್ ಅಲ್ಲಿ ಕೂಡ ಒಳ್ಳೆ ಕಮೆಂಟ್ಸ್ ಕೊಡುವಂಥದ್ದು, ಅಂಥದನ್ನೆಲ್ಲ ಮಾಡುವಂಥದ್ದು, ಅದೊಂಥರ ಖುಷಿಯನ್ನು ಕೊಡುವಂಥದ್ದಾಗಿದೆ. ತುಂಬ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್ಗಳನ್ನು ಕೇಳುವಾಗ. ವಿಶೇಷವಾಗಿ ಈ ಆರೋಗ್ಯ ಕ್ಷೇತ್ರದಲ್ಲಿ ಅಂದರೆ ಈ ಮೆಡಿಕಲ್ ಫೀಲ್ಡಲ್ಲಿ ಇನ್ನೊಬ್ಬರ ಲೈಫನ್ನು ಟಚ್ ಮಾಡುವಂಥ ಅವಕಾಶ ನರ್ಸಸ್ಗಳಿಗೆ ಸಿಗೋವಂಥದ್ದು. ನನಗೂ ಸಹ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅನೇಕ ವರ್ಷಗಳ ಮುಂಚೆ ಒಂದು ಆಕ್ಸಿಡೆಂಟ್ ಆದಾಗ ಅದು ರಾತ್ರಿ 12:30 1 ಗಂಟೆ ಸಮಯದಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದಾಗ ನನಗೆ ಸಲೈನ್ ಗ್ಲೂಕೋಸನ್ನು ಕೊಡಲಿಕ್ಕೆ ಬಂದರು. ನಾನು ನರ್ಸ್ಗೆ ಹೇಳಿದೆ, ನಾನು ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಳ್ಳಲ್ಲ, ನನಗೆ ಕೊಡಬೇಡಿ ನೀವು ಅಂತ. ನರ್ಸು ಒಂದು ನಾನು ಹೇಳೋದನ್ನ ಕೇಳಬೇಕು, ಇಲ್ಲ ಅಂದರೆ ಸ್ವಂತ ಬುದ್ಧಿ ಇರಬೇಕು, ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿದ್ರು. ಅಯ್ಯೋ! ಸೊ ಆ ರೀತಿಯಾದಂಥ ಅನುಭವಗಳು ಅಂದರೆ ಅವ್ರು ಮಾಡುವಂಥ ಉದ್ದೇಶ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ರೀತಿಯಾದಂಥ ಅನುಭವ ನನಗೂ ಆಗಿದೆ. ಸಿಸ್ಟರ್, ನಿಮ್ಮ ಅನುಭವ? Yes, brother. Even I can share some experience. This was my near my neighbor, one of my neighbor person. ಒಂದು ವಯಸ್ಸಾದ ಅಜ್ಜಿ ಇದ್ರು. ಶಿ ವಾಸ್ ಡಯಾಬೆಟಿಕ್. ದಿನ ಹೋಗಿ ನಾನು ಇನ್ಸುಲಿನ್ ಕೊಡೋದು ಅವ್ರಿಗೆ. ಆ್ಯಕ್ಚುಲಿ ಆ ಅಜ್ಜಿನ ಟೇಕ್ ಕೇರ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಮನೆಯಲ್ಲಿ. ದೇ ಆರ್ ಆಲ್ ವರ್ಕಿಂಗ್ ಔಟ್ಸೈಡ್. ಸೊ ಅಜ್ಜಿ ಮಾತ್ರ ಇದ್ದರು. ಅದು ಇನ್ಸುಲಿನ್ ಅನ್ನೋದು ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಮೆಡಿಕೇಶನ್ ಇದ್ದರೂ ಕೂಡ ದಟ್ ಅಜ್ಜಿ ವಾಸ್ ನಾಟ್ ಏಬಲ್ ಟು ಡೂ ಇಟ್ ಬೈ ಅವರ್ ಓನ್. ಆಗ ಎವ್ರಿ ಡೇ ಐ ಯೂಸ್ ಟು ಗಿವ್ ದಟ್ ಇನ್ಸುಲಿನ್. ಆ ಇನ್ಸುಲಿನ್ ಒಂದು ಕೊಟ್ಟ ಇಂಜೆಕ್ಷನ್ಗೆ ಟಿಲ್ ಟುಡೇ ದ ಫ್ಯಾಮಿಲಿ ಮೆಂಬರ್ ಹ್ಯಾಸ್ ಎ ಗ್ರ್ಯಾಟಿಟ್ಯೂಡ್. ನನ್ನನ್ನು ನೋಡುವಾಗೆಲ್ಲ ಆ ಸಿಸ್ಟ್ರೇ ಅಮ್ಮನ ಟೇಕ್ ಕೇರ್ ಮಾಡಿದ್ರು, ಆ ಸಿಸ್ಟ್ರೇ ಅಮ್ಮನ ಟೇಕ್ ಕೇರ್ ಮಾಡಿದ್ದು. ಮತ್ತು ಆ ಮಕ್ಕಳಿಗೆಲ್ಲ ಹೇಳೋದು, ಆ ನರ್ಸ್ ಬಂದು ನಿಮ್ಮ ಅಜ್ಜಿನ ಟೇಕ್ ಕೇರ್ ಮಾಡಿದ್ದಾರೆ ಅಂತ. ಆಗ ಹೇಳುವಾಗ ವಿ ಫೀಲ್ ಹ್ಯಾಪಿ. ಸೊ ದೇ ಆರ್ ಕನ್ಸಿಡರಿಂಗ್ ಅವರ್ ವ್ಯಾಲ್ಯೂಸ್ ದೇರ್ ಅನ್ನೋದು. And the same thing also, one more neighborhood experience I can share. Emergency the patient was going unconscious. ಆಗ they couldn't, family members didn't know what to do. ಆಗ ಬಂದು ನರ್ಸ್ ಇದ್ದಾರೆ ಪಕ್ಕದ ಮನೆಯಲ್ಲಿ, ಕರ್ಕೊಂಡು ಹೋಗುವ ಅಂತ they called me. ಹೋಗಿ ಅಟೆಂಡ್ ಮಾಡುವಾಗ patient was going into hypoglycemic. ಸ್ಲೋಲಿ ಶಿ ವಾಸ್ ಲೂಸಿಂಗ್ ಹರ್ ಕಾನ್ಷಿಯಸ್. ಅವರೆಲ್ಲ ಅಂದ್ಕೊಂಡ್ರು ಶಿ ಇಸ್ ನೋ ಮೋರ್. ಆಗ ಪಲ್ಸ್ ಎಲ್ಲ ನೋಡುವಾಗ ಇಟ್ ವಾಸ್ ವೆರಿ ಫೀಬಲ್. ಅವರೆಲ್ಲ ಅಂದ್ಕೊಂಡದ್ದು ಅಷ್ಟೇ, ವಿ ಆರ್ ಲೂಸಿಂಗ್ ದ ಫ್ಯಾಮಿಲಿ ಮೆಂಬರ್, ಆ ಆಂಟಿನ ಲೂಸ್ ಮಾಡ್ತಾರೆ ಅಂತ ಒಂದು ಮೈಂಡ್ ಸೆಟ್ಟಲ್ಲಿದ್ದರು. ದೆನ್ ಇಮಿಡಿಯೇಟ್ಲಿ ಐ ಸೆಡ್ ನೋ, ಇಟ್ ಇಸ್ ನಾಟ್ ದಟ್, ಯು ಟೇಕ್ ಅರ್ ಟು ದ ಹಾಸ್ಪಿಟಲ್. ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ, ಆ್ಯಂಬುಲೆನ್ಸ್ ಎಲ್ಲ ಕರೆದು ಅಡ್ಮಿಟ್ ಮಾಡಿ, ವಿ ಸೇವ್ ದ ಪೇಷಂಟ್. ಸೊ ಟಿಲ್ ಟುಡೇ ದೇ ರಿಮೆಂಬರ್ ದಟ್. ಆ ಎಮರ್ಜೆನ್ಸಿ ಮೂಮೆಂಟಲ್ಲಿ ಆ ಸಿಸ್ಟರ್ನು ಕರೆದು ನಾವು ಚೆಕ್ ಮಾಡಿದ್ದಕ್ಕೆ ಶಿ ಅಡ್ವೈಸ್ ದಟ್ ಟು ಟೇಕ್ ಟು ದ ಹಾಸ್ಪಿಟಲ್. ಇಲ್ಲದಿದ್ದರೆ ನಾವು ಮನೆಯಲ್ಲಿ ಇಟ್ಕೊಳ್ತಾ ಇದ್ರೆ ಯು ವುಡ್ ಹ್ಯಾವ್ ಲಾಸ್ಟ್ ಹರ್. ಸೊ ಆ ಮೊಮೆಂಟ್ ಆ್ಯಂಡ್ ಆಲ್ ಇಟ್ಸ್ ವೆರಿ ಹ್ಯಾಪಿ ಫಾರ್ ಅಸ್. ನೀವು ಶೇರ್ ಮಾಡಿದಂಥ ಅನುಭವಗಳಲ್ಲಿ ಆ ರೈಟ್ ಟೈಮ್ ರೈಟ್ ಮೂಮೆಂಟಲ್ಲಿ ನಮ್ಮ ಪ್ರೆಸೆನ್ಸ್ ಇರುವಂಥದ್ದು ಸಹ ಎಷ್ಟು ಮುಖ್ಯ ಆಗತ್ತಲ್ಲ. ನಮಗೆ ಆ್ಯಕ್ಚುಲಿ ನೀವು ಮಾಡುವಂಥ ಕಾರ್ಯಗಳಿಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಅಂತಲೇ ಹೇಳಬೇಕು. ಯಾಕಂದರೆ ತುಂಬ ಉತ್ತಮವಾದ ಸೇವೆ ಈ ಒಂದು ದಾದಿಯರ ಸೇವೆ. ಈ ಒಂದು ಉದ್ದೇಶದ ಸಲುವಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ, ಈ ಒಂದು ಸಂಚಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವಾಗ ನಾವು ದಾದಿಯರ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ವಿ. ಸೌಮ್ಯ ಸಿಸ್ಟರ್, ನಿಮಗೆ ನನ್ನ ಮುಂದಿನ ಪ್ರಶ್ನೆ, ದಾದಿಯರು ಇಲ್ಲದೆ ಹೋದರೆ ಆರೋಗ್ಯ ಕ್ಷೇತ್ರವನ್ನು ನಾವು ನಿರ್ವಹಿಸಬಹುದೇ? ಆಪ್ರೇಟ್ ಮಾಡಲಿಕ್ಕಾಗತ್ತಾ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ಈ ಒಂದು ಕ್ವಶನ್ ತುಂಬಾ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀರಾ, ಚಾನ್ಸೇ ಇಲ್ಲ ಅಂತ. ಚಾನ್ಸೇ ಇಲ್ಲ ಇದನ್ನು. ಆಕ್ಚುಲಿ ಹೇಳೋದಾದ್ರೆ, ಈಗ ಸಂಧ್ಯಾ ಅವರು ಆಗ ಹೇಳಿದಾಗೇನೆ ನರ್ಸಸ್ ಬಂದ್ಬಿಟ್ಟು ಒಂದು ಇದು ಯಾವುದು ಬ್ಯಾಕ್ ಬೋನ್ ಆಗಿದ್ದಾರೆ. ಒಂದು ಯಾವುದಿರ್ಬೋದು, ಯಾವುದು ಇದು ಹಾಸ್ಪಿಟಲ್ದು ಇರ್ಬೋದು, ಎಲ್ಲರದು ಕೂಡ ಒಂದು ಬ್ಯಾಕ್ ಬೋನ್ ಇದ್ದ ಹಾಗೆ. ಅವರು ಇಲ್ಲದಿದ್ದರೆ ಒಂದು ಹಾಸ್ಪಿಟಲ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ಬೋದು. ಒಂದು ಹಾಸ್ಪಿಟಲ್ ಅಂತಲ್ಲ, ಯಾವುದೇ ಕೇರ್ ಯೂನಿಟ್ ಇರ್ಬೋದು, ಯಾವುದು ಕೂಡ. ಯಾಕೆಂದರೆ ಅವರೇ ಬಹಳ ಮುಖ್ಯವಾದಂಥದ್ದು. 24 ಗಂಟೆ ಕೂಡ ಅವರೊಟ್ಟಿಗೆ, ಒಂದು ಪೇಷಂಟ್ ಒಟ್ಟಿಗೆ ಇರುವುದಂತ ಹೇಳಿದರೆ ಅದು ನರ್ಸ್ ಆಗಿರ್ತಾರೆ. ಈವನ್ ಡಾಕ್ಟರ್ಸ್ನವ್ರದ್ದು ಪಾತ್ರ ಕೂಡ ಬಹಳ ಮುಖ್ಯವಾದಂಥದ್ದು. ನಾವು ಅದನ್ನು ತಿರಸ್ಕರಿಸಲಿಕ್ಕೆ ಇಲ್ಲ ಅವರದ್ದು. ಆ್ಯಕ್ಚುಲಿ
ಆ್ಯಕ್ಚುಲಿ ಹೇಳಿದ್ರೆ ಅವ್ರು ಬಂದುಬಿಟ್ಟು ಅವ್ರದ್ದು ಕೆಲಸನ ಅವ್ರು ಮಾಡಿಬಿಟ್ಟು ಹೋಗ್ತಾರೆ. ಅಂದರೆ ಪೇಷಂಟನ್ನು ಬಂದು ನೋಡ್ಕೊಳ್ಳುವಂಥದ್ದು, ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕು, ಏನು ಮೆಡಿಸನ್ಸ್ ಬೇಕು ಅದನ್ನು ಬರೆಯುವಂಥದ್ದು, ಅವರಿಗೆ ಫರ್ದರ್ ಏನಾದರೂ ಪ್ರೊಸೀಜರ್ಸ್ ಏನಾದರೂ ಮಾಡಬೇಕೆಂದರೆ ಎಲ್ಲವನ್ನು ಬರೆಯುವಂಥದ್ದು, ಅದು ಅವ್ರ ಕೆಲಸ ಮಾಡುವಂಥದ್ದಾಗಿದೆ. ಆದರೆ ನರ್ಸ್ ಅವರೇನು ಬರೆದಿರ್ತಾರ, ಅವರು ಏನು ಕೊಟ್ಟಿರ್ತಾರ, ಏನನ್ನು ಮಾಡಬೇಕು ಅದು ನಾವು ಫಾಲೋ ಮಾಡಬೇಕಾಗ್ತದೆ. ಅದು ಮೆಡಿಸನ್ ಕೊಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಮೆಡಿಸನ್ ಅವರಿಗೆ ಕೊಡುವಂಥದ್ದು ಎಲ್ಲ ಕೂಡ. ಈಗ ನಾವು ಆಂಟಿಬಯೋಟಿಕ್ ಎಲ್ಲ ತಗೊಂಡ್ರೆ ಅದು ಸಮಯಕ್ಕೆ ಸರಿಯಾಗಿ ನಾವು ಅವರಿಗೆ ಕೊಡುವಂಥದ್ದು, ಅದೆಲ್ಲ ಕೆಲಸ ನರ್ಸ್ ಮಾಡುವಂಥದ್ದಾಗಿದೆ. ಈಗ ಸರಿಯಾದ ಸಮಯಕ್ಕೆ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಆ ಒಂದು ರಿಪೋರ್ಟ್ಸನ್ನು ಬ್ಲಡ್ ಸೆಂಡ್ ಮಾಡಿದ ನಂತರ ಆ ರಿಪೋರ್ಟ್ಸನ್ನು ತೆಗೆದುಕೊಂಡು ಆ ನರ್ಸ್ ಏನು ಮಾಡ್ತಾರೆ, ಡಾಕ್ಟರ್ಸಿಗೆ ಇನ್ಫಾರ್ಮೇಷನ್ ಕೊಟ್ಕೊಂಡು ಆ ಒಂದು ಏನು ಉಂಟು ಆ ಬ್ಲಡ್ಡಲ್ಲಿ ಅದನ್ನು ತಿಳಿಸುವಂಥದ್ದು. ಆ ಒಂದು ಇಮಿಡಿಯೇಟ್ ಅವರಿಗೆ ಈಗ ಡಾಕ್ಟರ್ಸ್ನವರು ಈಗ ಬೇಗನೆ ಬರಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ಸ್ನವರು ಏನು ಮಾಡ್ತಾರೆ, ಫೋನಲ್ಲಿ ಅವ್ರದ್ದು ಅಡ್ವೈಸ್ ಮಾಡಿರ್ತಾರೆ ಏನೇನು ಕೊಡಬೇಕು ಅಂತ, ಅದನ್ನು ಅವಳು ಕ್ಯಾರಿ ಔಟ್ ಮಾಡುವಂಥದ್ದು. ಅದು ಬಹಳ ಮುಖ್ಯವಾದ ಕೆಲಸ. ಅದನ್ನು ಇದು ಮಾತನ್ನು ಹೇಳಲಿಕ್ಕೆ ಏನಂದರೆ ನರ್ಸಸ್ ಇಲ್ಲದೆ ಒಂದು ಹಾಸ್ಪಿಟಲ್, ಒಂದು ಕೇರ್ ಯೂನಿಟ್ ಅದು ಕೆಲಸ ಮಾಡಲಿಕ್ಕೇ ಸಾಧ್ಯ. ನೀವು ಇದನ್ನು ಹೇಳಬೇಕಾದ್ರೆ ನಗಾಡಿದ್ದು ನೀವು 3 ಜನನು ನನಗೆ ಇಷ್ಟ ಆಯಿತು. ಅಂದರೆ ಡೆಫಿನೆಟ್ ಅಲ್ಲ, ಅದು ಕನೆಕ್ಟಿಂಗ್ ಲಿಂಕ್ ಪೇಷಂಟ್ಸ್ ಮತ್ತು ಡಾಕ್ಟರ್ಸ್ ಮಧ್ಯೆ. ಡಾಕ್ಟರ್ಸ್ ಅವ್ರು ಕೆಲಸ ಮಾಡ್ತಾರೆ, ಪೇಷಂಟ್ಸು ಆರೋಗ್ಯವನ್ನು ಹೊಂದ್ತಾರೆ. ಆದರೆ ಇವೆರಡರ ಮಧ್ಯೆ ಕನೆಕ್ಟಿಂಗ್ ಲಿಂಕ್ ನೀವು ಇರಲೇಬೇಕು. ಅದು ಕಡಿಮೆ ನಂಬರ್ ಆದ್ರೂ ಚಾಲೆಂಜೇ, ಜಾಸ್ತಿ ನಂಬರ್ ಆದರೆ ಏನು ಚಿಂತೆ ಇಲ್ಲ, ಇನ್ನೂ ಈಸಿ ಆಗುತ್ತೆ ಕೆಲಸ ಅನ್ನುವಂಥ ಸಂದರ್ಭ. ನನ್ನ ಮುಂದಿನ ಪ್ರಶ್ನೆ, ಯಾವ ರೀತಿ ಜನರು ಪುನಃ ನೀವು ಮಾಡುವಂಥ ಕಾರ್ಯಕ್ಕೆ ಅಥವಾ ಕಾರ್ಯವನ್ನು ಗುರುತಿಸಬಹುದು? ಯಾಕೆಂದರೆ ನಾವು ಇವಾಗಲೇ ಚಾಲೆಂಜಸ್ಸು ಮತ್ತು ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ಗಳನ್ನೆಲ್ಲ ನೋಡ್ಕೊಂಬಂದ್ವಿ. ಜನರು ಯಾವ ರೀತಿಯಲ್ಲಿ ನೀವು ಮಾಡುವಂಥ ಕೆಲಸವನ್ನು ಅಕ್ನಾಲೇಜ್ ಮಾಡುವಂಥದ್ದು, ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಇದರ ಬಗ್ಗೆ ಹೇಳಬೇಕಾದ್ರೆ, ಈಗ ನಾವೊಂದು ಕೇರ್ ಕೊಡಬೇಕಾದ್ರೆ ಪೇಷಂಟ್, ನಿಮ್ಗೆ ಫಸ್ಟ್ ಏಮ್ ಏನಂದರೆ ಆ ಪೇಷಂಟ್ ನೆಕ್ಸ್ಟ್ ಕಾಂಪ್ಲಿಕೇಶನಿಂದ ಹಾಸ್ಪಿಟಲ್ಗೆ ಬರಬಾರ್ದು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಡಯಾಬಿಟೀಸ್ ಪೇಷಂಟ್ಗೆ ಕೇರ್ ಮಾಡ್ತಾ ಇದ್ರೆ, ಸೊ ಲೈಕ್ ಈಗ ನಾವು ಅಡ್ವೈಸ್ ಮಾಡ್ತೀವಿ ಚಪ್ಪಲ್ ಹಾಕ್ಕೊಂಡು ಓಡಾಡಬೇಕು ಆ ಥರ ಎಲ್ಲ. ಸಪೋಸ್ ಅವ್ರಿಗೆ ಗಾಯ ಆದರೆ ಅದು ಗುಣ ಆಗಿಲ್ಲ ಅಂದರೆ ಗ್ಯಾಂಗ್ರೀನ್ ಆಗಿ ಆಂಪುಟೇಷನ್ ಅಂತ ಹೇಳ್ತೀವಿ, ಅಂದರೆ ಕಾಲನ್ನು ಕಟ್ ಮಾಡುವಂಥ ಸ್ಟೇಜ್ಗಳವರೆಗೂ ಹೋಗ್ತಾರೆ. ಆದರೆ ಇಂಥದ್ದನ್ನು ಅವ್ರು ಅವಾಯ್ಡ್ ಮಾಡ್ಬೋದು. ಹೇಗೆಂದರೆ ನಾವೊಂದು ಹೆಲ್ತ್ ಟೀಚಿಂಗ್ ಕೊಡ್ತೀವಿ, ಡಯಟ್ ಪ್ಲಾನ್ ಮಾಡುವಂಥದ್ದು ಕೊಡ್ತೀವಿ, ಏನೇನು ಮಾಡಬೇಕು ಅಂತ ಹೇಳ್ತೀವಿ. ಸೊ ಇದನ್ನು ಫಾಲೋ ಮಾಡ್ತಾ ಇದ್ರೆ ಅವರು ಫರ್ದರ್ ಕಾಂಪ್ಲಿಕೇಶನಿಂದ ಮತ್ತೆ ಹಾಸ್ಪಿಟಲ್ಗೆ ಬರಲಿಕ್ಕಿಲ್ಲ. ಒಂದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಾದ್ರೆ, ನಾನು ಡಿ ಅಡಿಕ್ಷನ್ ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ಪೇಷಂಟ್ ಇದ್ರು, ಆಲ್ಕೋಹಾಲಿಕ್ ಡಿ ಅಡಿಕ್ಷನ್ ಅವರು. ಸೊ ಇವ್ರಿಗೆ ಏನಂದರೆ ಎಷ್ಟು ಸಾರಿ ಹೇಳಿದ್ರು ವಿದಿನ್ 2 or 3 weeks ಹೆಲ್ ಬಿ ಬ್ಯಾಕ್ ಟು ಹಾಸ್ಪಿಟಲ್, ಕುಡಿದ್ಬಿಟ್ಟು ವಾಪಸ್ ಬರ್ತಾ ಇದ್ರು. ಸೊ ಈ ಥರ ಮಾಡ್ತಾ ಇರಬೇಕಾದ್ರೆ ನಾವು ಹೇಳೋ ಒಂದು ಟೀಚಿಂಗನ್ನು ಒಂದು ಪೇಷಂಟ್ ಫಾಲೋ ಮಾಡಿ, ಈಗ ಅದರದ್ದು ಸೈಡ್ ಎಫೆಕ್ಟ್ ಎಷ್ಟೊಂದಿದೆ, ಅವರ ಫ್ಯಾಮಿಲಿ ಎಫೆಕ್ಟ್ ಆಗುತ್ತೆ, ಅವರ ಫೈನಾನ್ಸಸ್ ಎಫೆಕ್ಟ್ ಆಗ್ತಾ ಇದೆ, ಹೀಸ್ ಅಫೆಕ್ಟಿಂಗ್ ಹಿಸ್ ಓನ್ ಹೆಲ್ತ್. ಸೊ ಈ ಥರ ಹೇಳಬೇಕಾದ್ರೆ ಇದು ನಮಗೆ ಒಂದು ಥರ ನೋವು ಕೊಡುವಂಥ ವಿಷಯ. ಒಂದು ಪೇಷಂಟನ್ನು ಮತ್ತೆ ಮತ್ತೆ ನಾವು ಒಂದು ಸಿವಿಯರಿಟಿ ಕಂಡೀಷನಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ. ಸೊ ನಾವೇನು ಮಾಡ್ತೀವಿ, ನಾವೇನು ಕೇರ್ ಕೊಡ್ತಾ ಇದ್ದೀವಿ, ನಾವೇನು ಅಡ್ವೈಸಸ್ ಕೊಡ್ತಾ ಇದ್ದೀವಿ, ಸೊ ಎಲ್ಲದಕ್ಕೂ ಅವರೊಂದು ಪಾಸಿಟಿವ್ ರೆಸ್ಪಾಂಡ್ ಮಾಡಿ ಅವರು ಹೆಲ್ತ್ ಮೇಂಟೈನ್ ಮಾಡಿದರೆ ಸೊ ಅದೊಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಸೊ ಹೇಳೋ ಮಾತನ್ನ ದಯಮಾಡಿ ಕೇಳಿ, ಇದನ್ನು ಮಿಸ್ ಮಾಡಬೇಡಿ ಅನ್ನುವಂಥದ್ದು. ಯಾವ ರೀತಿಯಲ್ಲಿ ಅಕ್ನಾಲೇಜ್ ಮಾಡ್ಬೋದು ಸಿಸ್ಟರ್, ನರ್ಸಸ್ಗಳು ಮಾಡುವಂಥ ಕೊಡುಗೆಯನ್ನು ಜನರು ಯಾವ ರೀತಿಯಲ್ಲಿ ಅಕ್ನಾಲೇಜ್ ಮಾಡ್ಬೋದು? ಯಾವ ರೀತಿಯಲ್ಲಿ ಅಕ್ನಾಲೇಜ್ ಮಾಡ್ಬೋದಾದರೆ, ಫಾರ್ ಎಕ್ಸಾಂಪಲ್ ಈಗ ಪೇಷಂಟ್ ಕೇರ್ ಅಂದರೆ ಪೇಷಂಟ್ ಮಾತ್ರ ನಾವು ಫೋಕಸ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿ ಫೋಕಸ್ ಆನ್ ದ ಫ್ಯಾಮಿಲಿ ಆಲ್ಸೋ. ಸೊ ಫ್ಯಾಮಿಲಿ ಪೀಪಲ್ ಶುಡ್ ನೋ ದ್ಯಾಟ್ ನರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಟೇಕಿಂಗ್ ಕೇರ್ ಆಫ್ ಅ ಪರ್ಸನ್. ಅವ್ರಿಗೆ ಒಂದೊಂದು ಸಲ ದೇ ಥಿಂಕ್ ನರ್ಸಸ್ ಕೇರ್ ಕೊಡ್ತಾರೆ, ಹೋಗ್ತಾರೆ, ಬರ್ತಾರೆ ಅಷ್ಟೇ. ಸೊ ಇದನ್ನು ಅವ್ರು ಕೂಡ ಅರ್ಥ ಮಾಡಿಕೊಂಡು ನಾವು ಕೊಡುವ ಕೇರ್ಗೆ ಸಪೋರ್ಟ್ ಮಾಡಿದರೆ ಪೇಷಂಟ್ ವಿಲ್ ಬಿ ಮಚ್ ಮೋರ್ ಇಂಪ್ರೂವ್ಡ್. So we expect the family members also to support with the nurses for the better treatment. ಕರೆಕ್ಟ್. ಅನೇಕ ಬಾರಿ ಫ್ಯಾಮಿಲಿನವರನ್ನೇ ತುಂಬ ಜಾಸ್ತಿ ಪ್ರಾಬ್ಲಮ್ ಕೊಡೋದು. ಪೇಷಂಟ್ ಆರಾಮಾಗಿ ಬೆಡ್ ಮೇಲೆ ಇರ್ತಾರೆ, ಬಟ್ ಈ ಫ್ಯಾಮಿಲಿ ಮೆಂಬರ್ಸ್ ಬಂದು ಸಿಸ್ಟರ್ 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 ಏನು ಮಾಡ್ತಾ ಇದ್ದೀರಾ ಇದನ್ನು ಸಹ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ನನ್ನ ಕಡೆಯ ಪ್ರಶ್ನೆ ಈ ಸಂಚಿಕೆಯಲ್ಲಿ, ಈಗ ಕೆಲಸ ಮಾಡ್ತಿರುವಂಥ ದಾದಿಯರು, ಮೇಲ್ ನರ್ಸಸ್ ಆಗಿರ್ಬೋದು ಅಥವಾ ಫೀಮೇಲ್ ನರ್ಸಸ್ ಆಗಿರ್ಬೋದು, ಇವರು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು? ಯಾಕೆಂದರೆ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ನೀವೇ ಹೇಳಿದಾಗೆ ಅಪ್ಡೇಟ್ ಆಗಿಲ್ಲ ಅಂದರೆ ಅದು ಕಷ್ಟ. ಸೊ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನೇನು ವಿಷಯಗಳನ್ನು ಗಮನ ಹರಿಸಬೇಕು ಸ್ವಲ್ಪ ತಿಳಿಸ್ಕೊಡಿ.
ನಾನು ಆಲ್ರೆಡಿ ಹೇಳಿದ ಹಾಗೆ ಫಸ್ಟ್ ಥಿಂಗ್ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿದ್ನಲ್ಲ. ಸೊ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಈಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಸೆಮಿನಾರ್ಸ್ ಆಗಿರ್ಬೋದು, ಕಾನ್ಫರೆನ್ಸಸ್ ಈ ಥರ ಎಲ್ಲ ಅಟೆಂಡ್ ಮಾಡ್ತಾ ಇದ್ರೆ ವಿ ಕ್ಯಾನ್ ಅಪ್ಡೇಟ್ ಅವರ್ ನಾಲೆಜ್. ಸೊ ವಿ ಕ್ಯಾನ್ ಡೂ ಬೆಟರ್ ಇನ್ ಅವರ್ ವರ್ಕ್. ಓಕೆ ಓಕೆ, ನಿಮ್ಗೇನಾದ್ರೂ ಹೇಳದ್ದು ಇದೆಯಾ? ಈಗ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೇಕಾದ್ರೆ ಈಗ ಐ ವಿ ಫ್ಲೂಯಿಡ್ ಇರ್ಬೋದು. ಹಳೆ ಕಾಲದಕ್ಕೆ ಬಂದ್ರೆ, ನಾವು ಹಳೆ ಕಾಲದಕ್ಕೆ ಹೋದ್ರೆ ಐ ವಿ ಫ್ಲೂಯಿಡ್ ಹೇಗೆ ಕೊಡ್ತಿದ್ರು ಅಂದ್ರೆ, ಈಗ ಡ್ರಾಪ್ಸ್ ಆಗ್ತಿದ್ರು, ಎಷ್ಟು ಡ್ರಾಪ್ಸ್ ಹೋಗ್ಬೇಕು ಪರ್ ಮಿನಿಟ್, ನಾವೇನ್ ಮಾಡ್ತಿದ್ರೆ ಟೈಮ್ ನೋಡಿ ಅದನ್ನ ಸೆಟ್ ಮಾಡ್ತಾ ಇದ್ದೇವೆ. ಆದ್ರೆ ಈಗಕ್ಕೆ ಬಂದ್ಬಿಟ್ರೆ ಅದಕ್ಕೆ ಒಂದು ಮಿಷಿನ್ ಉಂಟು, ಅದೇ ಸೆಟ್ ಆಗಿರ್ತದೆ. ನಾವು ಸೆಟ್ ಮಾಡಿದ್ರೆ ಅದು ಸೆಟ್ ಆಗಿ ಟೈಮ್ ಕೂಡ ಸೇವ್ ಆಗಿರ್ತದೆ. ಇವನ್ 1 minute ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಆಕ್ಚುಲಿ. ಅದೊಂದು ಒಳ್ಳೇದು, ಅಂದ್ರೆ ನಾಲೆಜ್ ಇಂಪ್ರೂವ್ ಮಾಡ್ತಾರೆ. ಬೇರೆ ಏನಾದರೂ ಉಂಟಾ ಹೇಳಲಿಕ್ಕೆ? Okay, like basically I would like to highlight some 10 points where nurses can effectively work in clinicals. So first one can be like never stop learning. Okay, ಕಲಿಯೋದ್ರನ್ನು ಸ್ಟಾಪ್ ಮಾಡಲೇಬಾರ್ದು ನರ್ಸಸ್, ಬಿಕಾಸ್ ಆಸ್ ಅ ಟೆಕ್ನಾಲಜಿ ಇಸ್ ಅಪ್ಗ್ರೇಡೆಡ್ ಫಾರ್ ಅಸ್. ಸೊ ಈಗೆಲ್ಲ ಗೌರ್ಮೆಂಟ್ ಸೆಟಪ್ಸಲ್ಲಿ ವೆನ್ ನರ್ಸಸ್ ಆರ್ ಗೋಯಿಂಗ್ ಅಪ್ ಆ್ಯಂಡ್ ವಿ ಮಸ್ಟ್ ಆಲ್ಸೋ ಬಿ ಇಂಟ್ರೆಸ್ಟೆಡ್ ಟು ಲರ್ನ್ ಥಿಂಗ್ಸ್, ನಾಟ್ ಓನ್ಲಿ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಇನ್ ಅದರ್ ಸೆಟಪ್ಸ್ ಆಲ್ಸೋ. ಅದು ನರ್ಸ್ ಅವ್ರಿಗೆ ಲರ್ನ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ನೆವರ್ ಸ್ಟಾಪ್ ಲರ್ನಿಂಗ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಚೆಕ್ ಆ್ಯಂಡ್ ಡಬಲ್ ಚೆಕ್. So always when we are working with the patient, it is very important that we go with double check. Example, OT. Really, what is the surgery we are doing? Which side is the surgery? What region we are doing surgery? Because the chart gets changed from ward to the OT, again from OT again to the anesthesia. So it keeps on changing. Aga, it's very effective when we go for double check. Aga madide, it's much more effective what work we do. And third point can be like don't save time by cross cutting or like cutting corners. For example, ಯಾವ ಪ್ರೊಸೀಜರ್ ಕೊಟ್ರೇನು we have to follow the same procedure with the same steps. Sometimes to save the time we cut short some procedures. ಆ ಪ್ರೊಸೀಜರಲ್ಲಿ ಏನೋ ಒಂದು ಸ್ಟೆಪ್ ಮಿಸ್ ಮಾಡಿದ್ರೆ that may cause infection to the patient. Example, like we have some NABH hospitals na, particularly if we follow the same procedures. And also in other some private hospital there are protocols to follow that. So if you want to work effectively, it's not that we save the time, it's important what we do. And next, fourth point should be like focus on the people or the patient. Most of the time we get distracted because of many other things like work stress or any other thing or related to work competition, something like that. As a nurse, our role is to give care to the patient. So it's like focus on the patient, on the people, what it is, so that it is much more effective we work. And the next fifth point can be like don't be embarrassed to ask questions. Sometimes most of the time we may have doubts. ನಮಗೆ ತುಂಬ ಡೌಟ್ಸ್ ಇರ್ತದೆ. ಆ ಮೊಮೆಂಟಲ್ಲಿ ನಾವು ಹೋಗಿ ಸೀನಿಯರ್ ಸ್ಟಾಫ್ ಹತ್ರನೋ ಇಲ್ಲ ಬೇರೆ ಯಾರ ಹತ್ರ ಡೌಟ್ ಕೇಳಲಿಕ್ಕೆ ನಾವು ಹೋಗೋದೇ ಇಲ್ಲ. ಆ ಮೊಮೆಂಟಲ್ಲಿ ಇಟ್ಸ್ ಬಿಕಾಸ್ ಇಟ್ಸ್ ಅ ಲೈಫ್ ಸೇವಿಂಗ್ ಕಂಡೀಷನ್. ಆ ಮೊಮೆಂಟಲ್ಲಿ ವಿ ನೀಡ್ ಟು ನಾವು ಒಂದು ಹೆಲ್ಪ್ ಕೇಳಲಿಕ್ಕೆ ವಿ ಶುಡ್ಂಟ್ ಫೀಲ್ ಎಂಬ್ಯಾರಸ್ಡ್. We can consider that point also. And the next sixth point is don't forget to put yourself first. ಯಾವ ಸಿಚುವೇಶನಲ್ಲಿ ಓಕೆ ಇನ್ನೊಬ್ರು ಬರಲಿ, ಇನ್ನೊಂದು ಸಿಸ್ಟರ್ ಬರಲಿ ಅಂತ ವೆಯ್ಟ್ ಮಾಡೋದು ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗುಡ್. ಆ ಮೊಮೆಂಟಲ್ಲಿ ನಾವು ಫಸ್ಟ್ ಹೋಗಿ ಕೇರ್ ಕೊಡೋಣ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಕು. ಬಿಕಾಸ್ ವಿ ಆರ್ ಫ್ರಂಟ್ ಲೈನ್ ವರ್ಕರ್ಸ್, ಸೊ ವಿ ಶುಡ್ ಬಿ ಫಸ್ಟ್ ಎನಫ್ ಟು ಗೋ ಗಿವ್ ಕೇರ್ ಫಾರ್ ದ ಪೇಷಂಟ್. ಆ್ಯಂಡ್ ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಇಸ್ treat technology like the friend it is. Because nowadays ನಾನು ಫಸ್ಟ್ ಹೇಳಿದ ಪಾಯಿಂಟ್ ಆಗಿ ಅಡ್ವಾನ್ಸ್ಮೆಂಟ್ ಇಸ್ ಕಮಿಂಗ್ ದೇರ್. ಸೊ ಟೆಕ್ನಾಲಜಿಯನ್ನು ನಾವು ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು, ಅದನ್ನು ಫ್ರೆಂಡ್ಲಿಯಾಗಿ ಅಕ್ಸೆಪ್ಟ್ ಮಾಡಿದರೆ ಇಟ್ಸ್ ವೆರಿ effective for us to work with the patient with the technology also. And next one, eighth point is sharpen your communication skill. Very important that how we communicate with the patient ಮತ್ತೆ ಡಾಕ್ಟರ್ಸ್ ಹತ್ರ. ಆ ಕಮ್ಯುನಿಕೇಷನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೇಷಂಟ್, ಫ್ಯಾಮಿಲಿ, ಡಾಕ್ಟರ್ಸ್ ಎಲ್ಲರ ಹತ್ರ ನರ್ಸ್ ಇಸ್ ಅ ಸೆಂಟರ್ ಪರ್ಸನ್ ಹೂ ಕಮ್ಯುನಿಕೇಟ್ಸ್ ಆ್ಯಂಡ್ ಆ್ಯಕ್ಟ್ಸ್. ಒಂದು ಅಡ್ವೊಕೇಟ್ ಆಗಿ ಆ್ಯಕ್ಟ್ ಮಾಡೋರು ಕೂಡ ಇಟ್ಸ್ ಅ ನರ್ಸ್. ಸೊ ಅದು ಕಮ್ಯುನಿಕೇಷನ್ ಅನ್ನು ನೀಟಾಗಿ ಕ್ಯಾರಿ ಮಾಡೋದು ಅದೊಂದು ಇಫೆಕ್ಟಿವ್ ಆಗಿ ಇರ್ತದೆ ನಮ್ಮ ಪ್ರೊಫೆಷನ್ಗೆ. And next ninth point is find a mentor.
ಸೊ ನಾವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀವೋ ಅಲ್ಲಿ ನಮ್ಗೆ ಒಂದು ಮೆಂಟರ್ ಇರ್ತಾರೆ. ಸೊ ನಾನು ಪ್ರೀವಿಯಸ್ ಹೇಳಿದ ಪಾಯಿಂಟಲ್ಲಿ ವೆನ್ ನರ್ಸ್ ಎಜುಕೇಟರ್ಸ್ ಆರ್ ದೇರ್, ಈಗ ಮೋಸ್ಟ್ ಆಫ್ ದ ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ ಆಲ್ ದ ಹಾಸ್ಪಿಟಲ್ ನರ್ಸ್ ಎಜುಕೇಟರ್ ಇರ್ತಾರೆ. ದೀಸ್ ಎಜುಕೇಟರ್ಸ್ ಆರ್ ಲೈಕ್ ಮೆಂಟರ್ಸ್. ಸೊ ಅಪ್ಡೇಟ್ ಕೊಡ್ತಾ ಇರ್ತಾರೆ, ಯಾವ್ಯಾವ ಪ್ರೊಸೀಜರ್ಸ್ ಹೇಗೆ ಮಾಡಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಆ ಒಂದು ಸಿಚುವೇಶನಲ್ಲಿ ನಾವು ಹೋಗಿ ನಮ್ಮ ಮೆಂಟರ್ನ ಸರ್ಚ್ ಮಾಡಿ ನಾವು ಹೋಗಿ ಕಲಿಬೇಕು. ಸೊ ಈ ಕಲಿತಾ ಇರುವಾಗ ನಾವು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಆ ಒಂದು ಎಮರ್ಜೆನ್ಸಿ ಮೂಮೆಂಟ್ ಆಗಿರ್ಬೋದು, ನಾವು ರೆಡಿಯಾಗಿರಬೇಕು ಹೋಗಿ ಪೇಷಂಟ್ ಕೊಡೋದು. ಫಾರ್ ಎಕ್ಸಾಂಪಲ್ ಇನ್ ICU ಎಲ್ಲ ಇರುವಾಗ ವಿ ಡೋಂಟ್ ನೋ, ನಮಗೆ ಗೊತ್ತಾಗೋದಿಲ್ಲ ಯಾವ ಟೈಮಲ್ಲಿ ಪೇಷಂಟ್ ಕೊಲ್ಯಾಪ್ಸ್ ಆಗ್ತಾರೆ, ಏನಾಗ್ತದೆ ಅಂತ. ಆ ಮೂಮೆಂಟಲ್ಲಿ ಒಂದು ಫಸ್ಟ್ ಬೆಲ್ಗೆ ನಾವು ಹೋಗಿ ಅಟೆಂಡ್ ಮಾಡುವ ಅನ್ನೋದೊಂದು ಸಿಚುವೇಶನಲ್ಲಿ ಇರಬೇಕು. ಸೊ ಬಿ ರೆಡಿ ಫಾರ್ ಎವ್ರಿಥಿಂಗ್. ಸೊ ದಿಸ್ ಆರ್ ದ ಬೇಸಿಕ್, ಇದೆಲ್ಲ ಒಂದು ಬೇಸಿಕ್ ಪಾಯಿಂಟ್ಸ್ ಆಗಿರ್ತದೆ ನಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ. ಅಪಾರ್ಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಆಗಿ ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕಂದ್ರೆ, ಈಗ ಕ್ಲಿನಿಕಲ್ ಸೆಟಪ್, ಹಾಸ್ಪಿಟಲ್ ಸೆಟಪಲ್ಲಿ ನೋಡಿದರೆ ತುಂಬ ಪ್ರೋಗ್ರಾಮ್ಸ್ ಕ್ಯಾರಿ ಮಾಡ್ತಾರೆ. ಲೈಕ್ ಪ್ರಿಯಾ ಮ್ಯಾಮ್ ಅವರು ಹೇಳಿದಾಗೆ ಲೈಕ್ ಕಾನ್ಫರೆನ್ಸಸ್, ಸೆಮಿನಾರ್ಸ್, ವರ್ಕ್ಶಾಪ್ ಇಂಥದ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರಬೇಕು. ನಾವು ಮಾಡ್ತಾ ಇರುವಾಗ ನಮಗೆ ಬೇಕಂತ ನಾಲೆಜ್ ಸಿಗ್ತದೆ, ಬೇಕಂತ ಪ್ರಾಕ್ಟೀಸಸ್ ಸಿಗ್ತಾ ಇದೆ. ವೆರಿ ಇಫೆಕ್ಟಿವ್ಲಿ ವಿ ಕ್ಯಾನ್ ವರ್ಕ್. ಆ್ಯಂಡ್ ಆಲ್ಸೋ ವಿ ವುಡ್ ಲೈಕ್, ಮತ್ತು ಈಗ ಬರುವ ಯಂಗ್ ನರ್ಸಸ್, ಬಡ್ಡಿಂಗ್ ನರ್ಸಸ್ಗೆ ಹೇಳುವ ಪಾಯಿಂಟ್ ಅಂದರೆ, ಅವರು ಕರಿಕ್ಯುಲಮ್ ಫಿನಿಶ್ ಆದ ತಕ್ಷಣ ದೇ ಆರ್ ಕಮಿಂಗ್ ಟು ದ ವಾರ್ಡ್ ವಿತ್ ದ ಪೇಷಂಟ್. ಸೊ ಅವ್ರಿಗೆ ಮೋಸ್ಟ್ ಆಫ್ ದ ಟೈಮ್ ಭಯ ಇರ್ತದೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವ ಒಂದು ಎನ್ವೈರ್ಮೆಂಟ್ ಕಮ್ಮಿ. ಆಗ ಹಾಸ್ಪಿಟಲ್ಸಲ್ಲಿ ವಿ ಆರ್ ಹ್ಯಾವಿಂಗ್ ಇಂಡಕ್ಷನ್ ಕ್ಲಾಸಸ್ ಅಂತ. ಸೊ ದಟ್ ಇಸ್ 1 month ಅವ್ರಿಗೆ ಇಂಡಕ್ಷನ್ ಕ್ಲಾಸಸ್ ಕೊಡ್ತೀವಿ. ಆಗ ಕೊಡುವುದರಲ್ಲಿ ಅವರು ತುಂಬ ಕಲಿತಾರೆ. ಕಲಿತಾದ ನಂತರ ಆ ಒಂದು ಇಂಡಕ್ಷನ್ ಕ್ಲಾಸ್ ಅನ್ನೋದು ಕಲಿತ ಮೇಲೆ ಅವ್ರಿಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಸೊ ವೆನ್ ವಿ ಇದೆಲ್ಲ ಕನ್ಸಿಡರ್ ಮಾಡಿದರೆ ವಿ ಕ್ಯಾನ್ ಬಿ ಮಚ್ ಮೋರ್ ಎಫೆಕ್ಟಿವ್ ಇನ್ ಕ್ಯಾರಿಂಗ್ ಅ ಪ್ರೊಫೆಷನ್. ವಾವ್, ತುಂಬ ಸುಂದರವಾದ ರೀತಿಯಲ್ಲಿ ನಮಗೆ ನಿಮ್ಮ ಅನುಭವಗಳನ್ನು, ಪ್ರಶ್ನೆಗಳಿಗೆ ಉತ್ತರಗಳನ್ನು, ಎಲ್ಲರಿಗೂ ಬೇಕಾಗಿರುವಂಥ ಉತ್ತರಗಳನ್ನು ನೀವು ನಮಗೆ ದಯಪಾಲಿಸಿಕೊಟ್ಟಿದ್ದೀರಾ. ಈ 2 ಸಂಚಿಕೆಗಳಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆಂದರೆ ನಮಗೆ ದಾದಿಯರು ತುಂಬ ಪ್ರಾಮುಖ್ಯ. ಆರೋಗ್ಯ ಕ್ಷೇತ್ರಗಳಲ್ಲಿ ದಾದಿಯರ ಆ ಒಂದು ಪ್ರೆಸೆನ್ಸ್ ಏನಿದೆ ಅದು ತುಂಬಾ ಪ್ರಾಮುಖ್ಯ ಅನ್ನುವಂಥದ್ದನ್ನು ನೀವು ಅನೇಕ ಅನುಭವಗಳನ್ನು ಹಂಚಿಕೊಡೋದ್ರ ಮೂಲಕ ತಿಳಿಸಿದ್ದೀರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ತಿಳಿಸುವಂಥವನಾಗಿರ್ತೇನೆ. ಪ್ರಿಯರೇ, ಇಲ್ಲಿ ತನಕ ನಾವು 2 ಸಂಚಿಕೆಗಳಲ್ಲಿ ದಾದಿಯರು ಯಾಕೆ ಪ್ರಾಮುಖ್ಯ, ಅವರಿಗಿರುವಂಥ ಅವಕಾಶಗಳೇನು, ಅವರು ಮಾಡುವಂಥ ಕೆಲಸಗಳೇನು, ಅವರು ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅನ್ನುವಂಥ ಅನೇಕ ಪ್ರಶ್ನೆಗಳನ್ನು ಮಾತನಾಡ್ಕೊಂಡಿದ್ದೇವೆ. ಇದೆಲ್ಲವೂ ನಿಮಗೆ ಉಪಯೋಗವಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ನಮಗೆ ಇಮೇಲ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453 ಹಾಗೂ ನಮ್ಮ ಇಮೇಲ್ ID info@febaonline.org. ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿಕೊಡಿ. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.